ನಮಸ್ಕಾರ ಸ್ನೇಹಿತರೆ ಪೈಲಟ್ ಜಿ ಕೆ ಸೀರೀಸ್ ಏನ್ ಮಾಡ್ತಾ ಇದೀವಿ. ಇವತ್ತು ಗ್ರಾಮೀಣಾಭಿವೃದ್ಧಿ, ಭೂ ಸುಧಾರಣೆ ಮತ್ತು ಸಹಕಾರ, ಪಂಚಾಯತ್ ರಾಜ್ ಬಗ್ಗೆ ಒಂದೇ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ನೋಡಿ, ಇದೊಂದು ವೆರಿ ಇಂಪಾರ್ಟೆಂಟ್ ಸಿಲೆಬಸ್. ಇತ್ತೀಚೆಗೆ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಇತ್ತೀಚೆಗೆ KA 708 ಪೋಸ್ಟ್ HK ಕೂಡ ಬಂದಿತ್ತು. ಒಂದು 5-6 ಕ್ವಶನ್ಸ್ ಬಂದಿತ್ತು ಅನ್ಕೋತೀನಿ, ಕರೆಂಟ್ ಅಫೇರ್ಸ್ ಸೇರಿ. ಓಕೆ, KPSL ಅಂತೂ ಬಂದೇ ಬರುತ್ತೆ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು 50 ಪ್ರಶ್ನೆಗಳ KPSL ಬಂದಿರತಕ್ಕಂಥ ಡಿಸ್ಕಸ್ ಮಾಡಿದೀವಿ. KA ಇದೇ ಬರುತ್ತೆ, ಅಂದ್ರೆ ಕೇಳೋ ರೀತಿ ಚೇಂಜ್ ಅಷ್ಟೇ. KA ಕೂಡ ಒಂದು ಎಕ್ಸಾಮ್ ಅಲ್ಲಿ ಒಂದು 5ರಿಂದ 6 ಕೇಳ್ತಾನೆ, ಒಂದೊಂದ್ಸಲ 10ರಿಂದ 12 ಕೇಳ್ತಾನೆ. ಕೇಳಿದಲ್ಲಿ ಕೂಡ KA 10ರಿಂದ 12 ಕ್ವಶನ್ಸ್ ಪ್ರೀವಿಯಸ್ ಒಂದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಗಳಲ್ಲಿ ಕೇಳಿದ್ದಾನೆ. ಸೊ ಹಾಗಾಗಿ ಈ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು PDF ಗಳಿದೆ, ಆ ಲಿಂಕ್ ಎಲ್ಲ ನಾನು ಕೊಡ್ತೀನಿ ಸ್ನೇಹಿತರೆ. ಇದೇ ವಿಡಿಯೋದ ಕೆಳಗೆ ನೀವು ಪರ್ಚೇಸ್ ಮಾಡ್ಕೋಬಹುದು. ನಿಮ್ಮ ಒಂದು ಇಮೇಲ್ ID ಕರೆಕ್ಟ್ ಆಗಿ ಕೊಡಿ, ನಿಮ್ಮ ಇಮೇಲ್ ಬರುತ್ತೆ. ಓಕೆ, ಒಂದು ಪೇಮೆಂಟ್ ಸ್ಲಿಪ್ ಮತ್ತೆ ಡೌನ್ಲೋಡ್ ಅಂತ ಲಿಂಕ್ ಇರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಅದ್ರ ಒಳಗೆ ಡೌನ್ಲೋಡ್ ಮಾಡ್ಕೋಬಹುದು. ನಮ್ಮ ಪುನೀತ್ ಫೋರಂ ಅಂತ ಯೂಟ್ಯೂಬ್ ಚಾನಲ್ ಮತ್ತೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಸರ್ಚ್ ಮಾಡಿ ಪುನೀತ್ ಫೋರಂ ಅಂತ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ನೋಡಿ, KA ಅಲ್ಲಿ ಬಂದಿರತಕ್ಕಂಥದ್ದು ಒಂದಷ್ಟು ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ KPSC ಅಲ್ಲಿ ಬಂದಿರತಕ್ಕಂಥ ಕ್ವಶನ್ ಕೂಡ ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಇಟ್ ಈಸ್ ಎ KPSC KE ಅನ್ನೋದ ಇಲ್ಲಿ ಡಿಫರೆನ್ಸ್ ಅಲ್ಲ, ಇಲ್ಲಿ ಎರಡಕ್ಕೂ ಸೇಮ್ ಸಿಲೆಬಸ್ ಇದೆ. ಓಕೆ, ಗ್ರೂಪ್ C, ಗ್ರೂಪ್ B, GK ಇಲ್ಲಿ ನಿಮಗೆ ಇದು ಸೇಮ್ ಸಿಲೆಬಸ್ ಇದೆ. ಸೊ ಹಂಗಾಗಿ ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಬರ್ಬೋದು ನಿಮಗೆ. ಸೊ ಸಿಲೆಬಸ್ ಸೇಮ್, ಕೇಳೋ ರೀತಿ ಕ್ವಶನ್ಸ್ ಚೇಂಜ್ ಅಷ್ಟೇ. ಈ ನೋಡಿ, ಇತ್ತೀಚೆಗೆ ಬಂದಿತ್ತು ಇದು ಕೂಡ. ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಕೃಷಿ ಭೂಮಿ ಕಾಯ್ದೆಗಳನ್ನು ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು 1957ರಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಯಿತು? ಓಕೆ, ಸಿ ಇದು BD ಜತ್ತಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕರ್ನಾಟಕ ಭೂ ಸುಧಾರಣೆ ಒಂದು ಏನು ವಿಡಿಯೋ ಮಾಡಿದೀವಿ, ಅಲ್ಲಿ ಕೂಡ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಓಕೆ, 1956ರಲ್ಲಿ ರಾಜ್ಯಗಳ ಮರುಸಂಘಟನೆ ನಂತರ ಜತ್ತಿ ಸಮಿತಿಯನ್ನು ಜನಪ್ರಿಯವಾಗಿರೋ ಭೂ ಸುಧಾರಣಾ ಸಮಿತಿಯನ್ನು ನೀತಿ ಕ್ರಮಗಳ ರಚಿಸಲಾಯಿತು. ಅಂದ್ರೆ 56ರ ನಂತರ ಅಂದ್ರೆ ಏನು, 1957ರಲ್ಲಿ ಅಂತ. ಓಕೆ, ಸೊ 1957 ಸರ್, BD ಜತ್ತಿ. ಫೈನ್ ಸರ್. ಇವಾಗ ಇದೆಲ್ಲ ನಾನು ಈ ಕರ್ನಾಟಕ ಭೂ ಸುಧಾರಣಾ ವಿಡಿಯೋದಲ್ಲಿ ಇದೆ, ಲಿಂಕ್ ಕೊಡ್ತೀನಿ. ಓಕೆ, ಬೇಕು ಅಂತಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಇದೊಂದೇ ಅಲ್ಲ, ಸ್ವಲ್ಪ ಡಿಫಿಕಲ್ಟಿನೂ ಕೇಳ್ತಾನೆ. ನೋಡಿ, ಇದು ಇನ್ನೂ ಸ್ವಲ್ಪ ಡಿಫಿಕಲ್ಟಿಗೆ ಹೋಗ್ಬಿಟ್ಟ ಅವನು. ಈ ಕ್ವಶನ್ ಎಷ್ಟು ಚೆನ್ನಾಗಿ ಕೇಳಿದ್ದ ಇತ್ತೀಚೆಗೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974 ಲೀಸ್ಗೆ ಒಳಪಟ್ಟ ಭೂಮಿನ ಹೀಗೆ ವರ್ಗೀಕರಣ ಮಾಡಬಹುದು. ಆಕ್ಚುಲಿ ಇದನ್ನ ನಮ್ಮ ಒಂದು ವಿಡಿಯೋಸ್ ನಾನು ಇದನ್ನ ಕೊಟ್ಟಿಲ್ಲ. ಯಾಕಂತಂದ್ರೆ ಇದು ಆಕ್ಚುಲಿ ಇದನ್ನ ಕ್ಲಾಸಿಫೈ ಮಾಡಲ್ಲ ಈ ತರ, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೋಸ್ಕರ ಮಾಡ್ತಾರೆ. ಇದನ್ನ ನಾನು ಇನ್ಕ್ಲೂಡ್ ಮಾಡಿರಲಿಲ್ಲ ನೋಟ್ಸ್. ಯಾಕಂತಂದ್ರೆ ಕೇಳಲ್ಲ ಇದನ್ನ ಅಂತ, ಯಾಕಂದ್ರೆ ಜಸ್ಟ್ ಕ್ಲಾಸಿಫೈಡ್ ಫಾರ್ ಅಡ್ಮಿನಿಸ್ಟ್ರೇಟ್ ಅವ್ರ ಪರ್ಪಸ್ಗೆ ಅಂತ. ಆದ್ರೆ ಅಂತ ಕ್ವಶನ್ಸ್ ಹೆಚ್ಚೆ ಕೇಳ್ತಾ ಇದ್ದಾನೆ. ಆದ್ರೆ ನೀವು ಹೆಂಗ್ ಓದ್ಬೇಕು ಅಂತಂದ್ರೆ ಇವಾಗ ಫುಲ್ ಡೀಪ್ ಆಗಿ ಓದ್ಬೇಕು, ಹಂಗಾಗಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ABC ಮತ್ತು DM. ಓಕೆ, ಐ ವಿಲ್ ಶೋ ಯು. 1971 ನಂತರ 74 ತಿದ್ದುಪಡಿಯಲ್ಲಿ ಏನೇನ್ ಮಾಡಿದೀವಿ ಅಂತ ಕಂಪ್ಲೀಟ್ ಲಿಸ್ಟ್ ಕೊಟ್ಟಿದ್ದೇನೆ. ಓಕೆ, ಏನೇನಾಯ್ತು, ಎಷ್ಟು ವರ್ಷದೊಳಗೆ ಮಾರಾಟ ಮಾಡಬೇಕು, ಮಾರಾಟ ಮಾಡಬಾರದು ಭೂಮಿನ, ಸೊ ಅದು ಸ್ವಯಂ ಚಾಲಿತವಾಗಿ ಕೃಷಿ ಮಾಡದಿದ್ರೆ ಏನಾಗುತ್ತೆ, ಇವೆಲ್ಲ ಡೀಟೇಲ್ ಕೊಟ್ಟಿದ್ದೀನಿ. ಬಟ್ ಈ ಒಂದು ಏನಿದೆ ಈ ಕ್ಲಾಸಿಫಿಕೇಶನ್ ಅಂತಕ್ಕಂಥದ್ದು ಏನಿದೆ ಗೊತ್ತಾ ಸ್ನೇಹಿತರೆ, ABC DM ಅಂತ ಇದನ್ನ ಸ್ಪೆಸಿಫಿಕ್ ಕೋಡ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಮಾಡ್ಕೊಂಡಿರೋ ರೆಕಾರ್ಡ್ಗೆ ಅವ್ರಿಗೆ. ಓಕೆ, ನೋಡಿ, ಈ ಕ್ವಶನ್ ನಾನು ಬೇಡ ಅಂತ ಅನ್ಬಿಟ್ಟು ನೋಟ್ಸ್ ಅಲ್ಲಿ ಹಾಕಿರ್ಲಿಲ್ಲ. ಬಟ್ ಎಂತದ್ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ ಅಂದ್ರೆ, ನಾವು ಬೇಡ ಅಂತ ಅದು ಯಾವ್ದೋ ಮೂಲೆಯಲ್ಲಿ ಇರತಕ್ಕಂಥ ತೆಗೆದು ಕೇಳ್ತಾ ಇದ್ದಾನೆ. ಸೊ ವಿ ಶುಡ್ ರೀಡ್ ಮಚ್ ಅಂತ ಹೇಳಿ. ಸೊ ಇವಾಗ ನಾವು ಅದನ್ನ ಚೆನ್ನಾಗಿ ಓದ್ಕೋಬೇಕಾಗತ್ತೆ, ಪ್ರತಿಯೊಂದು ಓದ್ಕೋಬೇಕಾಗತ್ತೆ. ಓಕೆ, ಕರೆಂಟ್ ಅಫೇರ್ ಕೇಳ್ತಾನೆ. ನಾನು ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಕರೆಂಟ್ ಅಫೇರ್ ಕ್ವಶನ್ಸ್ ಕೂಡ ಬರ್ತವೆ, ಐ ವಿಲ್ ಶೋ ಯು. ಓಕೆ, ಎಲ್ಲ ಕವರ್ ಮಾಡೋಣ ಈ ವಿಡಿಯೋದಲ್ಲಿ. ತುಂಬಾ ಕ್ವಶನ್ಸ್ ತಗೊಂಡಿನಿ, KE KPSC ಬಂದಿರೋದು ಎಲ್ಲಾನು ಕೂಡ ಕವರ್ ಮಾಡೋಣ. ಗ್ರಾಮೀಣಾಭಿವೃದ್ಧಿ ಇತ್ತೀಚೆಗೆ 1 and 2 1.5 year ಅಲ್ಲಿ ಬಂದಿರೋದು ಎಲ್ಲ ಕ್ವಶನ್ಸ್ ತಗೊಂಡಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿದ ಕೀರ್ತಿ ಯಾವ ಭಾರತಕ್ಕೆ? ನೋಡಿ, ಕೇಳಿದ್ದೇವೆ ಮೊನ್ನೆ ಕೂಡ, KA ಕೇಳಿದ್ದ ಅಲ್ವಾ. ಇದು ಈಸಿ ಕ್ವಶನ್. ಹೆಂಗ್ ಈಸಿ ಕ್ವಶನ್ ಸರ್? ಗ್ರಾಮೀಣಾಭಿವೃದ್ಧಿ ಅಂದ ತಕ್ಷಣ ಫಸ್ಟ್ ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡಿದ್ದು ನಾಗೂರ್ ಬರೋದು ರಾಜಸ್ಥಾನ. ನಾನು ಪದೇ ಹೇಳ್ತಾ ಇರ್ತೀನಿ, ಐ ವಿಲ್ ಶೋ ಯು. ಯಾವಾಗ ಫಸ್ಟ್ ಸಮಿತಿಯ ಶಿಫಾರಸ್ ದೇಶದಲ್ಲಿ ಪ್ರಪ್ರಥಮ ಪಂಚಾಯತ್ ರಾಜ್ ಸಂಸ್ಥೆ ರಾಜಸ್ಥಾನ ರಾಜ್ಯದ ನಾಗೂರ್ ಜಿಲ್ಲೆಯಲ್ಲಿ, ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಆಗುತ್ತೆ. ಓಕೆ, ಸೊ ಇದು ಕೂಡ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಆಡಿಟಿಂಗ್. ಪಂಚಾಯತ್ ರಾಜ್ಯದಲ್ಲಿ ಕೆಳ ಹಂತದಲ್ಲಿ ಆಡಿಟಿಂಗ್ ಸ್ಟಾರ್ಟ್ ಮಾಡಿದ್ದು ಯಾವುದು? ರಾಜಸ್ಥಾನ. ಆಮೇಲೆ ಬರುತ್ತೆ ಆಂಧ್ರ ಪ್ರದೇಶ, ನೆಕ್ಸ್ಟ್ ಆಮೇಲೆ ಬರುತ್ತೆ ಮೇಘಾಲಯ ಬರುತ್ತೆ. ಓಕೆ, ಸೊ ಹೆಂಗ್ ಕೇಳಿದಾರೆ ಎಕ್ಸಾಮ್ ಅಲ್ಲಿ ಅಂತ, ಇದನ್ನ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಆನ್ಸರ್ ಮಾಡುವಂತ ಕ್ವಶನ್ ಇದು ಅಲ್ವಾ. ಎಸ್, ಅರ್ಥ ಆಗ್ತಿದೆಯಲ್ಲ? ಫೈನ್. ಸರಿ, ಮೂಟ್ ನೆಕ್ಸ್ಟ್ ಕ್ವಶನ್ ಬನ್ನಿ. ನೋಡಿ, ಭಾರತದ ಸಂವಿಧಾನ 243D ವಿಧಿಯ ಏನನ್ನ ನಿರೂಪಿಸ್ತದೆ? ಇದು ಕೇಳಿದ ಮೊನ್ನೆ ಕೂಡ. ಸೊ 243D ನಾನು ಪದೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪಂಚಾಯತ್ 73 ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಯಾವ ವಿಧಿಗಳು ಆರ್ಟಿಕಲ್ಸ್ ಬರುತ್ತೆ ಅಂತ ಪ್ರತಿಯೊಂದು ಲಿಸ್ಟ್ ಕೊಟ್ಟಿದ್ದೀನಿ. ಓಕೆ, 243 ತಗೊಂಡ್ರೆ ಗ್ರಾಮ ಪಂಚಾಯತ್ ಸಭಾ ಮುಂತಾದ
ಪದಗಳಿಗೆ ಅರ್ಥ ಕೊಡ್ತಕ್ಕಂಥದ್ದು 243D ಬಂದ್ರೆ ಪಂಚಾಯತ್ಗಳ ಸ್ಥಾನಗಳಲ್ಲಿ ಮೀಸಲಾತಿ ಆಗಿರ್ಬೋದು, 243C ಪಂಚಾಯತಿಗಳ ಅಂಗರಚನೆ ಆಗಿರ್ಬೋದು, 243F ಅವರ ಸದಸ್ಯರ ಅರ್ಹತೆ ಅನರ್ಹತೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಕೇಳಿದ್ರೆ 243G ಇದು ಕೂಡ ಎಕ್ಸಾಮ್ ಅಲ್ಲಿ ಬಂದಿದೆ, KPSC ಬಂದಿದೆ, ಪಂಚಾಯತಿ ಅಧಿಕಾರಿಗಳು ಪ್ರಾಧಿಕಾರ ಜವಾಬ್ದಾರಿಗಳಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು. ಒಟ್ಟು 243 ಇಂದ ಹಿಡಿದು 43 ಓ ತನಕ ಬರುತ್ತೆ ಯಾವ್ದೋ ಪಂಚಾಯತ್ ರಾಜ್ಗೆ. ಓಕೆ, ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ 243 ಓ ತನಕ ಬರುತ್ತೆ. ದಯವಿಟ್ಟು ನೋಡ್ಕೊಳ್ಳಿ, ಇದನ್ನು ವೆರಿ ಇಂಪಾರ್ಟೆಂಟ್ ಒನ್ ಸೆಕೆಂಡ್. ಓಕೆ, ಇವೆಲ್ಲ ಕೂಡ ನಾನು ಈ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಹಕಾರಿ ಸಂಸ್ಥೆಗಳು ಅಂತ ವಿಡಿಯೋ ಮಾಡಿದೀವಿ. ಇದ್ರಲ್ಲಿ ಹೇಳಿದ್ದೀನಿ, ಅಂದ್ರೆ ಇದರಲ್ಲಿ ಕಂಪ್ಲೀಟ್ ವಿಡಿಯೋದಲ್ಲಿ ಏನೇನ್ ಸಿಲೆಬಸ್ ಇರುತ್ತೆ, ಏನೇನ್ ಕೇಳಿದಾನೆ, ಓಕೆ ಇದಕ್ಕೇನು ಓದಬೇಕು ಎಲ್ಲ ಡೀಟೇಲ್ ಈ ವಿಡಿಯೋದಲ್ಲಿ ಹೇಳಿದೀವಿ. ಜೊತೆಗೆ ಇದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಥವಾ ಈ ವಿಡಿಯೋದ ಕೆಳಗೆ ಕೂಡ ಕೊಟ್ಟಿದ್ದೀನಿ, ಪರ್ಚೇಸ್ ಮಾಡ್ಕೋಬಹುದು. ಓಕೆ, ಅಲ್ಲಿ ನಿಮಗೆ ಇಮೇಲ್ ಐಡಿಗೆ ಬರುತ್ತೆ, ಪದೇ ಪದೇ ಹೇಳ್ತಾ ಇರ್ತೀನಿ, PDF ಅಲ್ಲಿ ತಗೋಬಹುದು. ಫೈನ್ ಸರ್, ಅರ್ಥ ಆಯ್ತಲ್ಲ? 243 ಏನ್ ಸರ್? ಪಂಚಾಯತ್ಗಳಲ್ಲಿ ಮೀಸಲಾತಿ. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್. ನಾನು ಮುಂದೆ ಇನ್ನೂ ಒಳ್ಳೆ ತುಂಬಾ ಡಿಫಿಕಲ್ಟಿ ಕ್ವಶನ್ಸ್, ಕರೆಂಟ್ ಅಫೇರ್ ಬೇಸಿಸ್ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ ಆಗಿ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗಳು ಬಡತನ ನಿರ್ಮೂಲನೆಗೆ ಕೆಲಸ ಮಾಡುತ್ತವೆ ಅಂತ ಹೇಳಿಕೆ ಇದೆ. ಸಮರ್ಥನೆ ಏನು? ಗ್ರಾಮ ಪಂಚಾಯತಿಗಳು ಶಿಕ್ಷಣ, ಆರೋಗ್ಯ ಮತ್ತು ನೈರ್ಮಲ್ಯ, ವಸತಿ, ಸಾಮಾಜಿಕ ಭದ್ರತೆ, ಉದ್ಯೋಗ ಮತ್ತು ಭೂಮಿಯ ಉತ್ಪಾದನೆ ಹೆಚ್ಚಿಸಲು ಕೆಲಸ ಮಾಡುತ್ತವೆ. ಸಿಂಪಲ್ ಇದು ಸ್ನೇಹಿತರೆ. PDOಗೆಲ್ಲ ಓದಿರ್ತೀರಾ, ಓದಿಲ್ಲ ಅಂತಂದ್ರೆ ಒಂದು ಬೇಸಿಕ್ಸ್ ತಿಳ್ಕೊಳ್ಳಿ. ಗ್ರಾಮ ಪಂಚಾಯತಿ ಏನಕ್ಕಿದೆ? ಏನಂತ ಅಧಿಕಾರ ವಿಕೇಂದ್ರೀಕರಣ ಅಂತೀವಿ. ಏನ್ ಸರ್? ಅಧಿಕಾರ ವಿಕೇಂದ್ರೀಕರಣ ಮಾಡಿರ್ತಕ್ಕ, ಅಂದ್ರೆ ಅವ್ರಿಗೆ ಅಧಿಕಾರ ಕೊಡ್ತಾರೆ. ಏನಕ್ಕೆ? ಬಡತನ ನಿರ್ಮೂಲನೆ ಮಾಡಕ್ಕೆ, ಏಳಿಗೆ, ತಮ್ಮ ಏನೋ ಬಾಟಮ್ ಅಪ್ ಅಪ್ರೋಚ್ ಅಂತೀವಿ. ಹೌದು, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇದನ್ನ ಮಾಡಬೇಕು ಅಂದ್ರೆ ನೈರ್ಮಲ್ಯ ಇರಬೇಕು, ಶಿಕ್ಷಣ ಇರಬೇಕು, ಆರೋಗ್ಯ ಇರಬೇಕು, ವಸತಿ ಅಲ್ಲಾಗ್ಬೇಕು, ಉದ್ಯೋಗ ಆಗ್ಬೇಕು, ಸೊ ಇವೆಲ್ಲ ಲ್ಯಾಂಡ್ ಡೆವಲಪ್ಮೆಂಟ್ ಆಗ್ಬೇಕು. ಇವೆಲ್ಲ ಕೂಡ ಇದ್ರೆ ಮಾತ್ರ ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದು. ಹಾಗಾಗಿ ಹೇಳಿಕೆ ಮತ್ತು ಸಮರ್ಥನೆಗೆ ಎರಡೂ ಸರಿ. ಸಮರ್ಥನೆಯು ಹೇಳಿಕೆಯ ಸರಿಯಾದ ವಿವರಣೆ ಆಗಿದೆ. ಹೌದಲ್ವ ಸರ್? ಬಡತನ ನಿರ್ಮೂಲನೆ ಮಾಡಬೇಕಂದ್ರೆ ಇವೆಲ್ಲ ಮಾಡಿದ್ರೆ ಮಾತ್ರ ಸಾಧ್ಯ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, ಈ ದೃಷ್ಟಿಕೋನ ಅಂತ ಹೇಳಿ ನಮ್ಮ ಒಂದು PDF ಅಲ್ಲಿ ಕೂಡ ಇದೆ, ಏನೇನು ಕೆಲಸ ಮಾಡುತ್ತೆ, ಅಥವಾ ಗ್ರಾಮ ಪಂಚಾಯಿತಿ ಅಂತ ಹೇಳಿ ನಮ್ಮ 1993 ಆಕ್ಟ್ ಅಲ್ಲೂ ಕೂಡ ಅದು ಏನೇನು ಕೆಲಸ ಮಾಡುತ್ತೆ, ಹೆಂಗೆ ಅದ್ರ ರೆವೆನ್ಯೂ ಜನರೇಟ್ ಆಗುತ್ತೆ, ಇವೆಲ್ಲ ಕೂಡ ಅದರ ಡೈಲಿ ಬರುತ್ತೆ. ಓಕೆ, ಸೊ ನೋಡಿಲ್ಲ ಥಿಯರಿ ಕ್ಲಾಸ್ದು ಲಿಂಕ್ ಕೊಟ್ಟಿರ್ತೇನೆ. ಓಕೆ ಸರ್, ಇಲ್ಲೂ ಕೂಡ ಇರುತ್ತೆ ನೋಡಿ, ನಮ್ಮ ಅಧಿಕಾರ ಜವಾಬ್ದಾರಿಗಳು ಅಂತ ಹೇಳಿ 243G ನೋಡಿ, 243 A ಇಂದ 243 ಓ ತನಕ ಅಲ್ವಾ ಸರ್? ಓ ತನಕ ನಿಮಗೆ ಗ್ರಾಮ ಪಂಚಾಯತಿಯ ವಿಧಿಗಳು ಬರುತ್ತೆ. ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದರಲ್ಲಿ 243G ಅಂತಕ್ಕಂಥದ್ದು ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 243G ಪ್ರಾಧಿಕಾರ ಮತ್ತು ಜವಾಬ್ದಾರಿಯನ್ನು ಕೊಡುತ್ತೆ. ಏನೇನೋ ಅದ್ರ ಜವಾಬ್ದಾರಿ ಇಲ್ಲಿದೆ ನೋಡಿ. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಕೂಡ ಬಂದಿದೆ. ಐ ವಿಲ್ ಶೋ ಯು ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ಬೋಣ ಬನ್ನಿ. 73ನೇ ತಿದ್ದುಪಡಿಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿತು. ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿದ 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗಳನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಅಳವಡಿಸಿಕೊಂಡಿರಲಿಲ್ಲ. ಸೊ ಇದು ಯಾವ ಆಪ್ಷನ್ಸ್ ಕರೆಕ್ಟ್? 73ನೇ ತಿದ್ದುಪಡಿ ನಿಮ್ಗೆ ಗೊತ್ತೇ ಇದೆ, 73, 74 ಏನು ಅಂತ. ಹೌದು, ಸಾಂವಿಧಾನಿಕ ಸ್ಥಾನಮಾನ ಕೊಡಕ್ಕೆ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಕ್ಕೆ ಬಂದಿದ್ದು. ದಿಸ್ ಇಸ್ ಕರೆಕ್ಟ್ ಆಪ್ಷನ್. ಅಶೋಕ್ ಮೆಹ್ತಾ ಸಮಿತಿ 3 ಹಂತದ್ ಮಾಡುತ್ತಾ, 2 ಹಂತದ್ ಮಾಡುತ್ತಾ? ಬಲವಂತ್ ರಾಯ್ ಸಮಿತಿ 3 ಹಂತ, ಅಶೋಕ್ ಸಮಿತಿ 2 ಹಂತ. ಇದು ಕರೆಕ್ಟ್ ಇದೆ. ಬಟ್ ಇಲ್ಲೇನಿದೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು, ಈ 2 ಹಂತದ ವ್ಯವಸ್ಥೆಯನ್ನು ಕರ್ನಾಟಕ, ಆಂಧ್ರ ಪ್ರದೇಶ ರಾಜ್ಯಗಳು ಅಳವಡಿಸಿಕೊಂಡಿರಲಿಲ್ಲ ಅಂತಿದೆ. ದಿಸ್ ಈಸ್ ರಾಂಗ್. 2 ಹಂತದ ಕರೆಕ್ಟ್, 2 ಸ್ಟೇಜ್, ಓಕೆ, 2 ಟೈರ್. ಬಟ್ ಇಲ್ಲಿ ಅಳವಡಿಸಿಕೊಂಡಿರಲಿಲ್ಲ ತಪ್ಪು. ಹಾಗಾಗಿ ಎ ಕರೆಕ್ಟು, ಬಿ ತಪ್ಪಾಗಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದು ನೋಡಿ, ನಾವು ಇದು ನಮ್ಮ ಒಂದು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಅಶೋಕ್ ಮೆಹ್ತಾ ಸಮಿತಿಲಿ 2 ಹಂತದ ವ್ಯವಸ್ಥೆನ ಜಿಲ್ಲಾ ಪರಿಷತ್, ಮಂಡಲ ಪಂಚಾಯತ್ನ ಶಿಫಾರಸು ಮಾಡ್ತಾರೆ. ಮತ್ತೆ ಅವಧಿ ಮುಗಿದ 6 ತಿಂಗಳ ಒಳಗೆ ಚುನಾವಣೆ ನಡೆಯಬೇಕು ಅನ್ನೋದು ಹೇಳ್ತಾರೆ. ಇದರ ಒಂದು ಸಮಿತಿಯ ಒಂದು ಇದನ್ನು ತಗೊಂಡು ಕರ್ನಾಟಕ, ಆಂಧ್ರ ಪ್ರದೇಶ, ಪಶ್ಚಿಮ ರಾಜ್ಯಗಳು ಹೊಸ ಪಂಚಾಯತ್ ಕಾನೂನು ಜಾರಿಗೆ ತರ್ತವೆ. ಸೊ ಅಶೋಕ್ ಮೆಹ್ತಾ ಸಮಿತಿ ತರ್ತವೆ, ಇಲ್ಲಿ ತರಲ್ಲ ಅಂತ ಕೊಟ್ಟಿದ್ದೀನಿ. ಹಾಗಾಗಿ ಬಿ ತಪ್ಪಾಗಿದೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ ನೋಡಿ. ಇವೆಲ್ಲ ನಾವು ಈ ಒಂದು ವಿಡಿಯೋ ಕವರ್ ಮಾಡಿದ್ವಿ. ಇಲ್ಲ ಅಂದ್ರೆ ನಮ್ಮ ಒಂದು PDO ಅಂತ ಇನ್ನೊಂದು ಸಪ್ರೇಟ್ಲಿ ಅಲ್ಲಿ ಹೋಗಿ, ಅಥವಾ ಈ ಒಂದು PDO 50 ಕ್ವಶನ್ಸ್ ಇದೆಯಲ್ಲ, ಅಲ್ಲಿ ಚೆಕ್ ಮಾಡಿ. ಇದರ ಲಿಂಕ್ ನಾನು ಕೊಡ್ತೀನಿ, ಬೇಕಾದ್ರೆ PDF ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ ನೋಡಿ. ನಿಮಗೆ ಒಂದು ಸ್ಟ್ಯಾಟಿಕ್ ಕ್ವಶನ್ ಒಂದ್ ಕಡೆ, ಇನ್ನೊಂದ್ ಕಡೆ ನಿಮಗೆ ಕರೆಂಟ್ ಅಫೇರ್ ಕೇಳ್ತಾನೆ. ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ ಇದು. ಓಕೆ, ಗ್ರಾಮ ಪಂಚಾಯತಿಗಳು ತಮ್ಮ ಎಲ್ಲಾ ಪ್ರಮುಖ ಕಾರ್ಯಗಳು ಮತ್ತು ಕಾರ್ಯಾಚರಣೆಗಳನ್ನು ಬಲಪಡಿಸಲು, ಡಿಜಿಟೈಸ್ ಮಾಡಲು ಹಾಗೂ ಕೇಂದ್ರೀಕರಿಸಲು ವ್ಯಾಪಕ ಮತ್ತು ಸಮಗ್ರ ವೇದಿಕೆಯಾಗಿ ರೂಪಿಸಲು ಪಂಚತಂತ್ರ 2.0 ಅನ್ನು ಕರ್ನಾಟಕದಲ್ಲಿ ಜಾರಿಗೆ ತರಲಾಯಿತು, ಅಂದ್ರೆ ಬಳಸಲಾಯಿತು.
ಪಂಚತಂತ್ರ ಅನ್ನೋದು ಏನಕ್ಕೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಆಟೋಮೆಟಿಕ್ ಆನ್ಸರ್ ಮಾಡ್ತೀರಾ. ಈ 2.0 ಬರಲಿ, 3.0 ಬರಲಿ, 3.0 ಬರಲಿ, ಏನೇನು ಬರಲಿ, ಪಂಚತಂತ್ರ ಏನಕ್ಕಿದೆ? ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ಒಂದಷ್ಟು ಸ್ಕೀಮ್ಸ್ಗಳು ಗೊತ್ತಾ, ಮುಂದೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡೋಣ, ಅಪ್ಕಮಿಂಗ್ ವಿಡಿಯೋದಲ್ಲಿ. ಓಕೆ, ಇಲ್ಲಿ ಆಪ್ಷನ್ ಬಿ ಏನಿದೆ, ಹಣಕಾಸು ಲೆಕ್ಕಪತ್ರ ನಿರ್ವಹಣೆ, ಆದಾಯ ಸಂಗ್ರಹಣೆ ಯೋಜನೆ, ಸಭೆ ನಿರ್ವಹಣೆಯಲ್ಲಿ ಮುಂತಾದವುಗಳಲ್ಲಿ ಪಂಚತಂತ್ರ 2.0 ಇರುವ ಮಾಡ್ಯೂಲ್ಗಳಾಗಿವೆ. ಡಿ. ಯಾವ ಆಪ್ಷನ್ಸ್ ಕರೆಕ್ಟ್ ಇಲ್ಲಿ? 2 ಆಪ್ಷನ್ ಕರೆಕ್ಟ್. ಆಪ್ಷನ್ ಬಿ, ಆಪ್ಷನ್ 2. ಪಂಚತಂತ್ರ 2.0 ನಿಮ್ಮ ಗ್ರಾಮ ಪಂಚಾಯತಿಲಿ ಸ್ನೇಹಿತರೆ ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಅಂತ ಇರ್ತಕ್ಕಂಥದ್ದು 2.0, ಗವರ್ನೆನ್ಸ್ ಅಂತ ಕರಿತೀವಿ, ಆಡಳಿತ. 2.0 ಮಾಡ್ಯೂಲ್ ಏನಲ್ಲಿ ಇದೆ ಅಂದ್ರೆ ಪ್ಲಾನಿಂಗ್, ರೆವಿನ್ಯೂ ಕಲೆಕ್ಷನ್, ಸಿಟಿಸನ್ ಸರ್ವಿಸ್, ಆರ್ಗನೈಸೇಷನ್, HR. ಇದೇನು ಮಾಡುತ್ತೆ? ಇಟ್ ಈಸ್ ಅ ಕಂಪ್ರೆನ್ಸಿವ್ ಹಾಲಿಸ್ಟಿಕ್ ಪ್ಲಾಟ್ಫಾರ್ಮ್ ಟು ಸ್ಟ್ರೆಂಥನ್, ಡಿಜಿಟೈಸ್ ಅಂಡ್ ಸೆಂಟ್ರಲೈಸ್ ಆಲ್ ಕೀ ಫಂಕ್ಷನ್ ಆಪರೇಷನ್ ಆಫ್ ಗ್ರಾಮ ಪಂಚಾಯತ್. ವೆರಿ ಇಂಪಾರ್ಟೆಂಟ್. ಗ್ರಾಮ ಪಂಚಾಯತ್ ಎಲ್ಲಾ ಆಪರೇಷನ್ಸ್ ಗಳನ್ನು, ಎಲ್ಲಾ ಫಂಕ್ಷನ್ಸ್ ಗಳನ್ನು ಡಿಜಿಟಲೈಸ್ ಮಾಡಕ್ಕಿರ್ತಕ್ಕಂಥದ್ದು ಏನೇನಿರುತ್ತೆ? ಪ್ಲಾನಿಂಗ್ ಆಗಿರ್ಬೋದು, ರೆವಿನ್ಯೂ ಕಂದಾಯ ಆಗಿರ್ಬೋದು, ಕಲೆಕ್ಷನ್ಸ್ ಬಗ್ಗೆ, ಸಿಟಿಸನ್ಸ್ ಗೆ ಏನ ಸರ್ವಿಸ್ ಬೇಕು ನಾಗರಿಕರಿಗೆ ಅದಾಗಿರ್ಬೋದು, ಸೇವೆಗಳು, ಆರ್ಗನೈಸೇಷನ್ಸ್ ಬಗ್ಗೆ, HR ಬಗ್ಗೆ ಎಲ್ಲ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ 2 ಆಪ್ಷನ್ಸ್ ಕೂಡ ಇಲ್ಲಿ ಕರೆಕ್ಟ್. ಓಕೆ, ಎಸ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತೆ ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳಿಗೂ 73-74ನೇ ತಿದ್ದುಪಡಿ ಅನ್ವಯ ಸಂವಿಧಾತ್ಮಕ ಸ್ಥಾನಮಾನ ದೊರಕಿದೆ. ಎಸ್, ಹೌದು ಅಲ್ವಾ? ನಿಮಗೆ 73 ಬಂದು ಪಂಚಾಯತ್, 74 ಬಂದು ನಿಮಗೆ ಏನಂತ ಕರಿತೀವಿ? ಮುನ್ಸಿಪಾಲಿಟೀಸ್ ಅಂತ ಕರಿತೀವಿ. ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಲ್ಲಿ ನಾವು ನೋಡ್ತೀವಿ. ಹೌದು, ಇದು ಕರೆಕ್ಟ್ ಇದೆ. ದಿಸ್ ಇಸ್ ಕರೆಕ್ಟ್ ಆಪ್ಷನ್. ವೆರಿ ಈಸಿ. ನಮ್ಮ ಸಂವಿಧಾನದಲ್ಲಿ ಓದಿದೀವಿ ನಾವು. 73-74ನೇ ತಿದ್ದುಪಡಿ 1993 ಜಾರಿಗೆ ಬರುತ್ತೆ. ಸೊ ದಿಸ್ ಇಸ್ ಗೊತ್ತಿದೆ. ನೆಕ್ಸ್ಟ್ ಕಾರಣ ಏನ್ ಕೊಟ್ಟಿದ್ದಾನೆ ಇಲ್ಲಿ? ರೀಸನ್, ಅದಕ್ಕಾಗಿ ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳು ಅವುಗಳ ಸಂಪನ್ಮೂಲ ಸಂಗ್ರಹಣೆಗೆ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಸರ್ಚಾರ್ಜ್ ಮುಂತಾದವನ್ನು ವಿಧಿಸುತ್ತವೆ. ಯಾವ ಹೇಳಿಕೆ ಸರಿಯಾಗಿದೆ? ಸಿ, ಪಂಚಾಯತ್, ನೀವು ಗ್ರಾಮ ಪಂಚಾಯತ್ ತಗೊಳ್ಳಿ, ಅದರದಾದ ರೆವೆನ್ಯೂ ಜನರೇಷನ್ ಇದೆ. ತಾಲೂಕು ಪಂಚಾಯತ್ ಅದರದಾದ ರೆವೆನ್ಯೂ ಜನರೇಷನ್ ಇದೆ. ಅಂದ್ರೆ ರೆವೆನ್ಯೂ ಜನರೇಷನ್ ಲೋಕಲಿ, ಸ್ಥಳೀಯವಾಗಿ ಏನ್ ಟ್ಯಾಕ್ಸ್ ಕಲೆಕ್ಷನ್ ಮಾಡುತ್ತೆ, ಯಾಕಂದ್ರೆ ಅಲ್ಲೇ ವಿನಿಯೋಗಿಸುತ್ತೆ. ಜೊತೆಗೆ ಕರ್ನಾಟಕ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಕೂಡ ಬರುತ್ತೆ ಅದಕ್ಕೆ ಅನುದಾನಗಳು. ಸೊ ಇಲ್ಲಿ ಲೋಕಲ್ ಟ್ಯಾಕ್ಸ್ ಆಗಿರ್ಬೋದು, ಸೆಲ್ಫ್ ಗವರ್ಮೆಂಟ್, ಮತ್ತೆ ಅಲ್ಲಿ ಒಂದಷ್ಟು ಮನೋರಂಜನಾ ಟ್ಯಾಕ್ಸ್ ಗಳಾಗಿರ್ಬೋದು, ಈ ತರದೆಲ್ಲ ಕಲೆಕ್ಟ್ ಮಾಡ್ತಕ್ಕಂಥ ಅದರ ಒಂದು ಆದಾಯ. ಎಸ್, ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್. ಪ್ರತಿಪಾದನೆ ಮತ್ತು ಕಾರಣ ಎರಡೂ ಕೂಡ ಇಲ್ಲಿ ಸರಿಯಾಗಿದೆ. ಇಲ್ಲಿ ರೀಸನ್ ಕೊಟ್ಟಿಲ್ಲ, ಇದಕ್ಕೆ ರೀಸನ್ ಅಂತ ಕೊಟ್ಟಿಲ್ಲ, ಜಸ್ಟ್ ಪ್ರತಿಪಾದನೆ, ಅಸರ್ಷನ್ ಮತ್ತು ರೀಸನ್ ಸರಿಯಾ? ಎಸ್, ಎರಡು ಸರಿ ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ಇದು ವೆರಿ ಈಸಿ ಕ್ವಶನ್ ಇದೆ. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ರಚನೆ ಈ ಕೆಳಕಂಡಂತಿದೆ. ಅಂದ್ರೆ ಕೆಳಕಂಡಗಳು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಎಷ್ಟಿದೆ ಸರ್? ಇವಾಗ ನಿಮ್ಗೆ ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತೆ, ಪಂಚಾಯತ್ ಎಲೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಏನಿದೆ ನಮ್ಮಲ್ಲಿ? 3 ಹಂತದ ವ್ಯವಸ್ಥೆ ಇದೆ. 3 ಟೈರ್ ಸಿಸ್ಟಮ್, 3 ಹಂತ ಅಲ್ವಾ? ಗ್ರಾಮ, ತಾಲೂಕು, ಜಿಲ್ಲಾ. ನೆಕ್ಸ್ಟ್, ಕೆಳಗಿನ ಸಮಿತಿಯಲ್ಲಿ ಯಾವುದು ಪಂಚಾಯತ್ ರಾಜ್ಗೆ ಸಂಸ್ಥೆಗೆ ಸಂಬಂಧಿಸಿಲ್ಲ? ಇದು ಕೂಡ ವೆರಿ ಈಸಿ ಕ್ವಶನ್. ನೆಗೆಟಿವ್ ಸ್ಟೇಟ್ಮೆಂಟ್, ಅಶೋಕ್ ಮೆಹ್ತಾ, ಎಸ್, ಪಂಚಾಯತ್ಗೆ ಇರತಕ್ಕಂಥದ್ದು. ಈಗ ತಾನೇ ನಾವು ನೋಡಿದ್ವಿ. ಬಲವಂತ್ ರಾಯ್ ಮೆಹ್ತಾ, ವೆರಿ ಇಂಪಾರ್ಟೆಂಟ್. ಇದು ಕೂಡ 3 ಹಂತದ ವ್ಯವಸ್ಥೆ, ಇದು 2 ಹಂತದ ವ್ಯವಸ್ಥೆ ಜಾರಿಗೆ ತಂದಿದ್ದು ಅಲ್ವಾ? LM ಸಿಂಘ್ವಿ, ವೆರಿ ಇಂಪಾರ್ಟೆಂಟ್. ಸಾಂವಿಧಾನಿಕ ಸ್ಥಾನಮಾನ ಕೊಡಬೇಕು ಅಂತ ಹೇಳ್ತಾ, ಸಾಂವಿಧಾನಿಕ ಸ್ಥಾನಮಾನ ಅಲ್ವಾ ಸರ್? PVN ರಾವ್ ಅಲ್ಲ. ಸೊ ಹಾಗಾಗಿ ದಿಸ್ ಇಸ್ ರಾಂಗ್ ಅಂಡ್ ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಮ್ಗೆ ಯಾವ್ದು ಅಲ್ಲ ಅಂತ ಕೇಳೋದು. PVN ರಾವ್ ಕಮಿಟಿ ಇಸ್ ರೈಟ್. ಏನ್ PVN ರಾವ್ ಕಮಿಟಿ ಏನ್ ಮಾಡುತ್ತೆ? ಇಟ್ ಈಸ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್. 1991 ನಲ್ಲಿ ಇದನ್ನ ತರ್ತಕ್ಕಂಥದ್ದು. ಓಕೆ, ಈ ಅಂದ್ರೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ ಅಂದ್ರೆ ನಾವು ಹೆಂಗೆ 1990 LPG ಸಿಸ್ಟಮ್ ತರ್ತೀವಿ ಅಲ್ವಾ? ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಲಿಬರೈಸೇಷನ್ ಎಲ್ಲ ತರ್ತೀವಿ. ಆಗ ನ್ಯೂ ಎಕ್ಸಿಮ್ ಪಾಲಿಸಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಪಾಲಿಸಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಪಾಲಿಸಿ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಆಗಿರ್ಬೋದು. ಸೊ ಬೇರೆ ಬೇರೆ ಎಲ್ಲಾ ರೀತಿಯ ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಆಗಿರ್ಬೋದು, ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗಳು, ಎಕನಾಮಿಕ್ ಪಾಲಿಸೀಸ್ಗಳು, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಇರ್ತಕ್ಕಂಥ ಒಂದು ಇದು ಸಮಿತಿ ಇದು. ಓಕೆ, ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಂವಿಧಾನ ಯಾವ ಅನುಚ್ಛೇದ ಪಂಚಾಯತ್ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ವ್ಯವಹರಿಸಿದ? ನೋಡಿ, ಈಗ ತಾನೇ ಈ ವಿಡಿಯೋ ಸ್ವಲ್ಪ ಕ್ವಶನ್ ಮುಂಚೆ ನಾನು ಇದನ್ನ ಬಗ್ಗೆ ಹೇಳಿದೆ. 243 ಸ್ನೇಹಿತರೆ, ಎ ಇಂದ 243 ಓ ತನಕ ಇದೆ ಅಲ್ವಾ? ನಮ್ಮ ಪಂಚಾಯತ್ ಓ ತನಕನ, ಎಲ್ಲಿ ತನಕ? ಓ ತನಕ ಇದೆ ತಾನೆ. ಸೊ ಇಲ್ಲಿ ಪ್ರಮುಖವಾಗಿ ಅಧಿಕಾರ ಯಾವುದು? 243 ಜಿ ಅಲ್ವಾ? 243 ಇಲ್ಲಿ ನೋಡಿ, ಪಂಚಾಯತ್ ಅಧಿಕಾರ, ಪ್ರಾಧಿಕಾರ, ಜವಾಬ್ದಾರಿಗಳು. ಇದ್ರಿಗೆ ಏನೇನು ಬರುತ್ತೆ ನಾನು ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ತೋರಿಸಿದ್ದೇನೆ. ಓಕೆ, ಇನ್ನು ಅದಕ್ಕೆ 5 ವರ್ಷ ಇರಬೇಕು ಅಂತ ಹೇಳೋದು 243 ಅಧಿಕಾರದ ಅವಧಿ 5 ವರ್ಷ ಇರಬೇಕು ಅಂತ ಹೇಳಿದ್ದು. ಮೀಸಲಾತಿ ಹೇಳೋದು, ಇವೆಲ್ಲ ಕೇಳಿದ ಎಕ್ಸಾಮ್ ಅಲ್ಲಿ 243 ಓಕೆ, ಅರ್ಥ ಆಗ್ತಿದೆಯಲ್ಲ?
ಫೈನ್. ನೆಕ್ಸ್ಟ್ ಹೋಗೋಣ. ನೋಡಿ, ಇವೆಲ್ಲ ಕೂಡ ನಾವು ನಮ್ಮ ಗ್ರಾಮೀಣ ಪಂಚಾಯತ್ ರಾಜ್ ಕವರ್ ಮಾಡಿದೀವಿ. ಲಿಂಕ್ ಕೊಡ್ತೀನಿ ವಿಡಿಯೋದು, ಹಾಗೆ PDF ಲಿಂಕ್ ಕೊಡ್ತೀನಿ, ಬೇಕಂದ್ರೆ ತಗೊಳ್ಳಿ. ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ, ಕರೆಕ್ಟಾಗಿ ಇಮೇಲ್ ಐಡಿ ಕೊಡಿ ಸ್ನೇಹಿತರೆ. ಅಲ್ಲಿ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಮತ್ತು ಇನ್ನೊಂದು ನಿಮಗೆ ಡೌನ್ಲೋಡ್ ಲಿಂಕ್ ಅಂತ ಇರುತ್ತೆ, ಆರ್ಡರ್ ID ಅಂತ, ಅದರ ಒಳಗೆ ಡೌನ್ಲೋಡ್ ಲಿಂಕ್ ಇರುತ್ತೆ. ನೋಡಿ, ಇವಾಗ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಕೆಲವಿನಲ್ಲಿ ಸಹಕಾರದ ತತ್ವಗಳು ಯಾವುವು? ಎಷ್ಟು ಸಹಕಾರ ತತ್ವ ಇದೆ ಕೋಆಪರೇಟಿವ್? ಓದಿ ಹೇಳಿ ನೋಡೋಣ. ಕೋಆಪರೇಟಿವ್ ಎಷ್ಟಿದೆ ಹೇಳಿದೆ, ಯಾವ್ದ್ಯಾವ್ದಿದೆ ಹೇಳ್ತೀರಾ? ಇಲ್ಲಿ ಲಾಭಗಳ ಸಮಾನ ಹಂಚಿಕೆ. ನೋಡಿ, ಗೊತ್ತಿಲ್ಲ ಅಂದ್ರೂ ನೀವು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಸಹಕಾರ ಅಂದ್ರೆ ಸಹಕಾರ ಸಂಸ್ಥೆ ಕೋಆಪರೇಟಿವ್, ತಮ್ಮಲ್ಲಿರುವ ಸದಸ್ಯಗಳು ಸೇರಿ ಮಾಡ್ತಕ್ಕಂಥದ್ದು, ಒಟ್ಟಿಗೆ ಅಲ್ವಾ, ಶೇರ್ಸ್ಗಳನ್ನ ಹಾಕೊಂಡು ಮಾಡ್ತಕ್ಕಂಥದ್ದು, ಅವರ ಏಳಿಗೆಗಾಗಿ ಮತ್ತೆ ಕೃಷಿಗಳ ಆ ಒಂದು ಏರಿಯಾದಲ್ಲಿ ಏಳಿಗೆಗಾಗಿ. ಅಂದ್ರೆ ಲಾಭಗಳ ಸಮಾನ ಹಂಚಿಕೆ ಆಗುತ್ತೆ. ಬಂಡವಾಳ ಸೀಮಿತ ಬಡ್ಡಿ, ಲಿಮಿಟೆಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಹೌದು, ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಲ್ಲೆಲ್ಲ ನಿಮಗೆ ಲೋ ಆಫ್ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಲ್ವಾ ಸರ್. ಸಹಕಾರ ಶಿಕ್ಷಣಕ್ಕೋಸ್ಕರ, ಕೋಆಪರೇಟಿವ್ ಎಜುಕೇಶನ್, ಆಗ ಸಹಕಾರಿಗಳ ನಡುವೆ ಸಹಕಾರ. ಸೊ ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಸೊ ನಮ್ಮ ತತ್ವಗಳು ಅಂತ ನೋಡಿದಾಗ ಸ್ವೈಚ್ಛೆ ಮತ್ತು ಮುಕ್ತ ಸದಸ್ಯತ್ವ ಇರುತ್ತೆ, ಅದರಲ್ಲಿ ಎಲ್ಲರೂ ಸೇರಿ ಆಗ್ತಕ್ಕಂಥದ್ದು. ಮತ್ತೆ ಪ್ರಜಾಪದ ತಳಹದಿಯ ಮೇಲೆ ಡೆಮೊಕ್ರೆಟಿಕ್ ಮೆಂಬರ್ ಕಂಟ್ರೋಲ್, ಸದಸ್ಯರ ಆರ್ಥಿಕ ಪಾಲ್ಗೊಳ್ಳುವಿಕೆ, ಸ್ವತಂತ್ರತೆ ಮತ್ತೆ ಸ್ವಾಯತ್ತತೆ ಇರುತ್ತೆ ಅಲ್ಲಿ, ಆಟೋನಮಿ ಅಂಡ್ ಇಂಡಿಪೆಂಡೆನ್ಸ್, ಮತ್ತೆ ಶಿಕ್ಷಣ, ತರಬೇತಿ ಮತ್ತು ಮಾಹಿತಿ ಇರುತ್ತೆ. ಆಮೇಲೆ ಸಹಕಾರ ಸಂಸ್ಥೆಗಳ ನಡುವೆ ಸಹಕಾರ, ಅಮಾಂಗ್ ದ ಕೋಪರೇಷನ್ ಅಮಾಂಗ್ ದ ಕೋಆಪರೇಟಿವ್ಸ್, ಮತ್ತೆ ಸಹಕಾರ ಸಾಮಾಜಿಕ ಕಳಕಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಎಕ್ಸಾಮ್ಗೆ. ದಿಸ್ ಇಸ್ ಸಹಕಾರದ ಮೂಲ ತತ್ವಗಳು ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸಹಕಾರಿ ಚಳವಳಿಯ ಪ್ರಮುಖ ಸಾಧನೆಗಳು ಯಾವುದು ಹೇಳ್ತೀರಾ? ಕೋಆಪರೇಟಿವ್ ಮೂವ್ಮೆಂಟ್ ಏನು? ಅಗ್ರಿಕಲ್ಚರ್ ಆಗಿದೆ. ಕೋಆಪರೇಟಿವ್ ಬೇರೆ ಬೇರೆ ಬರುತ್ತೆ. ಇಲ್ಲಿ ನಮ್ಗೆ ಆಪ್ಷನ್ಸ್ ಬರೀ ಅಗ್ರಿಕಲ್ಚರ್ ಬಗ್ಗೆ ಕೊಟ್ಟಿದ್ದಾನೆ ಅಲ್ವಾ. ಕೋಆಪರೇಟಿವ್ ಅಂದ ತಕ್ಷಣ ನಿಮಗೆ ಖಾದಿ ಗ್ರಾಮೀಣಾಭಿವೃದ್ಧಿ, ದಟ್ ಇಸ್ ಆಲ್ಸೋ ಕೋಆಪರೇಟಿವ್, ಒನ್ ಕೈಂಡ್ ಆಫ್ ಕೋಆಪರೇಟಿವ್, ಖಾದಿ ಬಗ್ಗೆ ಇರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಈಗ ಹೌಸಿಂಗ್ ಕೋಆಪರೇಟಿವ್ ಇದೆ, ಹಾಲು ಉತ್ಪಾದಕ, ದಟ್ ಇಸ್ ಆಲ್ಸೋ ಕೋಆಪರೇಟಿವ್. ಹಾಗೆ ಕೃಷಿ ಒಂದು ಕೋಆಪರೇಟಿವ್. ಸೊ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ಇದೆ. ಎಸ್, ನೋಡ ಬನ್ನಿ. ಕಡಿಮೆ ಬಡ್ಡಿದಲ್ಲಿ ಕೃಷಿ ಪತ್ತಿನ ಪೂರೈಕೆ, ಹೌದಲ್ವಾ. ಸಪ್ಲೈ ಆಫ್ ಲೋ ಅಗ್ರಿಕಲ್ಚರ್ ಕ್ರೆಡಿಟ್ ಲೋನ್ ಕೊಡ್ತಾರೆ, ದಟ್ ಇಸ್ ದ ಫಂಡ ಅಲ್ವಾ, ಬೇಸಿಕ್ ಫಂಡ. ಎಸ್, ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಎಸ್ ಕರೆಕ್ಟ್. ಕಡಿಮೆ ಬೆಲೆಗಳ ಅಗತ್ಯಕ ವಸ್ತುಗಳ ಪೂರೈಕೆ ಮಾಡ್ತಕ್ಕಂಥದ್ದು, ಕೃಷಿ ಹೂಡಿಕೆಗಳಿಗೆ ಪೂರೈಕೆ ಮಾಡ್ತಕ್ಕಂಥದ್ದು, ಅದಕ್ಕೆ ಏನೇನು ಬೇಕೆಲ್ಲ ಸಹಾಯ ಮಾಡ್ತಕ್ಕಂಥದ್ದು ಕೃಷಿ ಪತ್ತಿನ ಕೋಆಪರೇಟಿವ್ ಕೆಲಸ. ಎಸ್, ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇದೆ. ಸೊ ಹಾಗಾಗಿ ABCD ಇಸ್ ದ ರೈಟ್ ಆನ್ಸರ್. ನೋಡಿ, ಇವೆಲ್ಲ ಒಂದಷ್ಟು ಕಾಮನ್ ಸೆನ್ಸ್ ಮತ್ತು ಒಂದಷ್ಟು ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ನಿಮಗೆ ಕೋಆಪರೇಟಿವ್ ಅಂದ್ರೆ ಏನು, ಕೃಷಿ ಪತ್ತಿನ ಸಹಕಾರ ಏನ್ ಮಾಡುತ್ತೆ, ಸೊ ಈ ಹೌಸಿಂಗ್ ಸೊಸೈಟಿ ಯಾಕಿದೆ ಅಂತ, ಈ ತರದ ಒಂದಷ್ಟು ಬೇಸಿಕ್ಸ್ ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಇಂಥ ಕ್ವಶನ್ಸ್ ಯಾವುದೇ ರೀತಿ ಜನರಲೈಸ್ ಮಾಡಿ ಕೇಳಿದ್ರು ಕೂಡ ಆನ್ಸರ್ ಮಾಡಬಹುದು. ಓಕೆ ಸ್ನೇಹಿತರೆ, ಎಸ್. ನೆಕ್ಸ್ಟ್ ಹೋಗೋಣ. ಸೊ ಇವೆಲ್ಲ ನಾವಿಲ್ಲಿ ಹೇಳಿದೀವಿ, ಕೋಆಪರೇಟಿವ್ ಸಹಕಾರ ಸಂಘಗಳು ಏನೇನಿಕ್ಕಿದೆ ಅಂತ. ಫೈನ್ ಸರ್. ಈ ಕೋಆಪರೇಟಿವ್ ಸಂಬಂಧಪಟ್ಟಂತೆ ನಮ್ದು ಸಪರೇಟ್ ಬೇಕಂದ್ರೆ ತಗೊಂಡು ಓದ್ಬೋದು. ಆಕ್ಚುಲಿ DCC ಬ್ಯಾಂಕ್ಗೆ ಇದು ಯೂಸ್ಫುಲ್ ಆಗುತ್ತೆ. ಇಲ್ಲಿ ನಿಮಗೆ ಒಂದೊಂದ್ಸಲ ಇತ್ತೀಚೆಗೆ ಏನ್ ಮಾಡಿದ್ದಾನೆ ಅಂದ್ರೆ, ಈ ಕರ್ನಾಟಕ ಸಹಕಾರ ಅಧಿನಿಯಮ 1959 ಇದ್ರ ರಿಲೇಟೆಡ್ ನಮಗೆ ಗ್ರೂಪ್ ಸಿಲು ಕೇಳ್ತಾ ಇದ್ದಾನೆ. ಯೂಶಲಿ DCC ಬ್ಯಾಂಕ್ ಅಲ್ಲಿ ಕೇಳ್ತಾನೆ, ಈ ಗ್ರೂಪ್ ಸಿಲು ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ KPSC ಅವನು. ಹಂಗಾದ್ರೆ ಇದು ಸಪರೇಟ್ ಪ್ಲೇಲಿ ಬೇಕಾದ್ರೆ ವಿಡಿಯೋ ಇದೆ, ಓದ್ಬೋದು. ಅಥವಾ ನಮ್ಮ ಕೋಆಪರೇಟಿವ್ ಗ್ರಾಮೀಣ ಅಭಿವೃದ್ಧಿ ಏನಿದೆ ಅದರಲ್ಲಿ ಬೇಸಿಕ್ಸ್ ಕವರ್ ಮಾಡಿದೀವಿ. ಅಂದ್ರೆ ಕೋಆಪರೇಟಿವ್ ಅಂದ್ರೇನು, ಅದರ ಕಾಯ್ದೆ ಸಮಿತಿಗಳು, ಸಹಕಾರದ ಮೂಲತತ್ವ ಏನು, ಒಂದಷ್ಟು ಬ್ಯಾಂಕಿಂಗ್ ರಿಲೇಟೆಡ್ ಇಂಥದ್ದು ಏನ್ ಬೇಕು ಎಕ್ಸಾಮ್ ಕವರ್ ಮಾಡಿದ್ವಿ. ನಿಮಗೆ ಕೋಆಪರೇಟಿವ್ ಆಕ್ಟ್ ನ ಒಂದಷ್ಟು ಪ್ರಕರಣಗಳು, ಸೆಕ್ಷನ್ಸ್ ಗಳು ಬೇಕು ಅಂತಂದ್ರೆ ನೀವು ಈ PDF ತಗೋಬೇಕಾಗುತ್ತೆ, DCC ಬ್ಯಾಂಕ್ ಇದು. ಓಕೆ, ಬೇಕಾದ್ರೆ ಇದ್ರಲ್ಲೂ ಹೋದ್ರೆ ಇನ್ನೂ ಏನಿಲ್ಲ, ಜಸ್ಟ್ ನಿಮಗೆ ಒಂದಷ್ಟು ನಾಲೆಡ್ಜ್ ಗೇನ್ ಆಗುತ್ತೆ, ಇಟ್ಕೊಳ್ಳಿ. ಯಾಕಂದ್ರೆ ಇತ್ತೀಚೆಗೆ ಗ್ರೂಪ್ ಸಿಲಿ ಡೀಟೇಲ್ ಆಗಿ ಕೇಳಕ್ ಸ್ಟಾರ್ಟ್ ಮಾಡಿದೆ. ಕೋಆಪರೇಟಿವ್ ಅಂತ ಒಂದು ನಿಮ್ಗೆ ಸಿಲೆಬಸ್ ಅಲ್ಲಿ ಕೊಟ್ಟಿದೆ ಅಂದ ತಕ್ಷಣ ನಿಮ್ಗೆ ಡೀಟೇಲ್ ಆಗಿ ಕೇಳಕ್ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಇದು ಸಪರೇಟ್ ಇದೆ, ಬೇಕಾದ್ರೆ ತಗೋಬಹುದು. ಲಿಂಕ್ಸ್ ಬೇಕಾದ್ರೆ ನಾನು ಕೊಡ್ತೇನೆ, ನೋ ನೀಡ್ ಟು ವರಿ. ನೆಕ್ಸ್ಟ್, ಸಹಕಾರ ವಲಯದಲ್ಲಿ ದುಡಿಯುವ ಬಂಡವಾಳ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್. ಸೊ ಸಹಕಾರ ಅಂತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೇನು, ನಾವು ಏನೆಲ್ಲ ಸದಸ್ಯರು ಶೇರ್ಸ್ ಗಳು ಹಾಕಿರ್ತಾರೆ, ದಟ್ ಇಸ್ ವರ್ಕಿಂಗ್ ಕ್ಯಾಪಿಟಲ್. ಆ ಶೇರ್ಸ್ ಗಳು ಯಾವ ರೀತಿ ಇರುತ್ತೆ, ಐದರ್ ಅದು ಬ್ಯಾಂಕಿಂಗ್ ರೀತಿ, ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಕೋಆಪರೇಟಿವ್ ಬ್ಯಾಂಕಿಂಗ್ ಇದೆ, ಅಲ್ಲಿ ಒಂದು ಡೆಪಾಸಿಟ್ಸ್ ಗಳು ತಗೋತಾರೆ ಕೋಆಪರೇಟಿವ್ ಬ್ಯಾಂಕಿಂಗ್ ಆದ್ರೆ. ಅಂದ್ರೆ ವಿವಿಧ, ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅವನು, ಸಹಕಾರ ವಲಯ ಅಂತ ಕೊಟ್ಟಿದ್ದಾನೆ ಅಷ್ಟೇ, ಕೋಆಪರೇಟಿವ್ ಸೆಕ್ಟರ್ ಅಂತ. ಇಲ್ಲಿ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಕೋಆಪರೇಟಿವ್ ಸೊಸೈಟಿನ ಅಥವಾ ಕೋಆಪರೇಟಿವ್ ಬ್ಯಾಂಕಿಂಗ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಸೊಸೈಟಿನ ಅಥವಾ ಬ್ಯಾಂಕಿಂಗ್ ಅಂತ ಕೊಟ್ಟಿಲ್ಲ ಇಲ್ಲಿ. ಬಟ್ ಇದೆರಡು ಕನ್ಸಿಡರ್ ಮಾಡಿ ತಗೋಬೇಕಾಗುತ್ತೆ. ಹಾಗಾಗಿ ಬ್ಯಾಂಕಿಂಗ್ ಅಲ್ಲಾದ್ರೆ ಠೇವಣಿಗಳಿರುತ್ತೆ, ಆಯ್ತಾ, ರಿಸರ್ವ್ ಫಂಡ್ಗಳಿರುತ್ತೆ. ಓಕೆ, ಇನ್ನು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಅಥವಾ ಇದರಲ್ಲಾದ್ರೆ ಪಾವತಿ ಷೇರು ಬಂಡವಾಳ ಒಟ್ಟು ಮೊತ್ತ ಇರುತ್ತೆ. ಹೌದು, ಸಮ್ ಆಫ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಅಂತೀವಿ. ಅಂದ್ರೆ ಎಲ್ಲಾ ಸದಸ್ಯರುಗಳು ಏನಿರ್ತಾರೆ ಅಲ್ಲಿ ಕೋಆಪರೇಟಿವ್ ಅಲ್ಲಿ, ಅವರು ಶೇರ್ಸ್ ಹಾಕಿರ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕಂಬೈನ್ಡ್ ಆಗಿ ಕೇಳಿದ್ದಾನೆ, ಸೊಸೈಟಿ ಪ್ಲಸ್ ಬ್ಯಾಂಕಿಂಗ್. ಓಕೆ, ಒಂದು ಸೊಸೈಟಿ ಪ್ಲಸ್ ಬ್ಯಾಂಕಿಂಗ್, ಹಾಗಾಗಿ ಎಲ್ಲ ಆಪ್ಷನ್ಸ್ ಕರೆಕ್ಟ್.
ವಲಯ ಅಂತ ಕೇಳಿ, ಸೆಕ್ಟರ್ ಅಂತ ಕೇಳಿ, ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಕೋಪರೇಟಿವ್ ಸೊಸೈಟಿ ಡೆಪಾಸಿಟ್ಸ್ ಇರಲ್ಲ. ಓಕೆ, ಎಸ್. ನೆಕ್ಸ್ಟ್, ಸಹಕಾರ ಸಾಮಾನ್ಯ ಸಭೆ ನೋಟಿಸ್ ಅನ್ನು ಈ ವಿಧಾನ ಮೂಲಕ ಕಳಿಸಬಹುದು. ನೋಡಿದ್ರ, ಇದು ಕೋಪರೇಟಿವ್ ಅಲ್ಲಿ ನಿಮಗೆ ಆಕ್ಟ್ ಅಲ್ಲಿ ಇರುತ್ತೆ. ಯೂಶಲಿ ಒಂದು ನೋಟಿಸ್ ಜಾರಿ ಮಾಡ್ತಾರೆ, ಬಟ್ ಇವಾಗ ಡಿಜಿಟಲೈಸ್ ಮಾಡ್ತಾ ಇರೋದ್ರಿಂದ ಇಮೇಲ್ ಕೂಡ ಇರುತ್ತೆ. ಹಾಗಾಗಿ ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು 1 ಮತ್ತು 2 ಅಲ್ವಾ ಸರ್. ಇವಾಗ ಎಲ್ಲ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ, ಡಿಜಿಟಲೈಸ್ ಮಾಡ್ತಾರೆ, ಪಂಚತಂತ್ರ ಹಾಕಿರೋದು. ಸೊ ಈಗ ಬರೀ ನೋಟಿಸ್ ಕೊಡೋದು ಅಂತಲ್ಲ, ಮೊದಲೆಲ್ಲ ಅವಾಗ ಬರೀ ನೋಟಿಸ್ ಅಂದ್ರೆ ಪತ್ರದ ಮುಖಾಂತರ ರಿಜಿಸ್ಟರ್ ನೋಟಿಸ್ ಕೊಡ್ತಾ ಇದ್ರು. ಓಕೆ, ಈಗ ಹಂಗಲ್ಲ, ನೋಟಿಸ್ ಜೊತೆಗೆ ಇಮೇಲ್ ಕಳಿಸ್ತಾರೆ. ಇಮೇಲೇ ಈಗ ಬೆಸ್ಟ್. ಮುಂದೆ SMS ಬೇಕಾದ್ರೆ ಅಪ್ರೂವ್ ಮಾಡ್ಬಿಡ್ತಾರೆ. ಡಿಜಿಟಲೈಸ್ಡ್ ಮೆಸೇಜ್ ಕಳಿಸಿದ್ರೆ ಸಾಕು ಅಂತ. ಓಕೆ, ನೆಕ್ಸ್ಟ್, ಸ್ಥಳೀಯ ಸರ್ಕಾರಗಳು ಯಾವುದಕ್ಕೆ ಅತ್ಯುತ್ತಮ ಉದಾಹರಣೆ? ಈಗೇನೀಗ ನಾವು ಗ್ರಾಮ ಪಂಚಾಯತಿ ಅಂತ ಕರಿತೀವಿ, ಈ ಸ್ಥಳೀಯ ಸರ್ಕಾರಗಳೇನಿದೆ, ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಏನ್ ಕರಿತೀವಿ, ಅಧಿಕಾರ ವಿಕೇಂದ್ರೀಕರಣ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿಲ್ವಾ ನೋಡಿ, ಸಂಯುಕ್ತವಾದ ಅಂತಿದೆ, ಫೆಡರಲಿಸಂ ಅಂತಿದೆ. ಎಸ್, ಕರೆಕ್ಟ್ ಇರ್ಬೋದು, ಬಟ್ ಅತ್ಯುತ್ತಮ ವಿಧಾನ ಇದು ಕರೆಕ್ಟೇ. ತಪ್ಪು ಅಂತ ಹೇಳ್ತಾರ ನಾನು. ಫೆಡರಲಿಸಂ ಇಸ್ ನಮ್ಮ ಕೋಪ, ಹೌದಲ್ವಾ? ಸಂಯುಕ್ತ ವ್ಯವಸ್ಥೆ ಅಲ್ಲ ಸ್ನೇಹಿತರ. ಕೇಂದ್ರ ರಾಜ್ಯ ಸಂಯುಕ್ತ ವ್ಯವಸ್ಥೆ ನಡೀತಿದೆ, ರಾಜ್ಯ ಮತ್ತು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸಂಯುಕ್ತ ವ್ಯವಸ್ಥೆ ನಡೀತಾ ಇದೆ. ಬಟ್ ಇಲ್ಲಿ ಅತ್ಯುತ್ತಮ ಅಂತ ಕೊಟ್ಟಿದ್ದಾನೆ, ಅದಕ್ಕೆ ಕ್ವಶನ್ಸ್ ಕ್ಲಿಯರ್ ಆಗಿ ಓದಬೇಕು. ವಿಕೇಂದ್ರೀಕರಣ, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಕರೆಕ್ಟ್ ಆಗುತ್ತೆ. ಇಲ್ಲಿ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಡೆಮೋಕ್ರೆಟಿಕ್ ಅನ್ನು ಪ್ರಜಾಸತ್ತಾತ್ಮಕವಾಗಿ ಅಧಿಕಾರನ ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರ ಅಂತ ಕರಿತೀವಿ ಅಲ್ವಾ ಸರ್. ಮೇಲ್ಗಡೆ ಕೇಂದ್ರ ಇದ್ರೆ, ಮಧ್ಯದಲ್ಲಿ ನಮಗೆ ರಾಜ್ಯ ಇದ್ರೆ, ಕೆಳ ಹಂತದಲ್ಲಿ ಸ್ಥಳೀಯ ಸರ್ಕಾರ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಬರ್ತೇನೆ. ಇದು ಅಡ್ಮಿನಿಸ್ಟ್ರೇಷನ್ ಡಿವಿಷನ್, ಅಂದ್ರೆ ನಮ್ಮ ಕಂದಾಯ ಆಡಳಿತ ವಿಭಾಗಗಳು ಮತ್ತೆ ಯಾವ ಜಿಲ್ಲೆಗಳು ಬರುತ್ತೆ ಅಂತ ನೋಡಿ. ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಇವೆಲ್ಲ ಕೂಡ ಒಂದೇ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್ ಅದು. ಸೊ 10 ರಿಂದ 15 ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಬೆಳಗಾವಿ ವಲಯದಲ್ಲಿ ಯಾವ ಜಿಲ್ಲೆ ಬರುತ್ತೆ ಹೊಂದಿಸಿ ಬರಬೇಕು. ಬೆಂಗಳೂರು ಅಡಿಯಲ್ಲಿ ಯಾವ್ದು ಬರುತ್ತೆ, ಕಲಬುರಗಿ ಯಾವ್ದು, ಮೈಸೂರು ಅಡಿಯಲ್ಲಿ ಯಾವ್ದು ಬರುತ್ತೆ. ಒಟ್ಟು ನಿಮಗೆ 4 ಕಂದಾಯ ವಿಭಾಗಗಳು ಇದೆ: ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು. ಅಂಡ್ ಇಲ್ಲಿ ಆಲ್ಸೋ ಅತ್ಯಂತ ಹೆಚ್ಚು ಜಿಲ್ಲೆ ಹೊಂದಿರತಕ್ಕಂಥದ್ದು ಯಾವುದು, ಅತ್ಯಂತ ಹೆಚ್ಚು ಜಿಲ್ಲೆಯನ್ನು ಹೊಂದಿರತಕ್ಕಂಥ ಒಂದು ವಿಭಾಗ ಯಾವುದು ಅಂತ ಕೇಳಬಹುದು. ಡಿವಿಷನ್ ಯಾವುದು? ದಟ್ ಈಸ್ ಬೆಂಗಳೂರು. ಇಲ್ಲಿ ಯಾವ್ದು ಕರೆಕ್ಟು? ವಿಜಯಪುರ ಬೆಳಗಾವಿಗೆ ಬರುತ್ತೆ. ಓಕೆ, ಬೆಂಗಳೂರು ಅಡಿಯಲ್ಲಿ ನಿಮಗೆ ಯಾವ್ದು ಬರುತ್ತೆ? ಶಿವಮೊಗ್ಗ ಬರುತ್ತೆ. ಕಲಬುರಗಿ ಅಡಿಯಲ್ಲಿ ಬಳ್ಳಾರಿ ಬರುತ್ತೆ. ಮೈಸೂರು ಅಡಿಯಲ್ಲಿ ಚಿಕ್ಕಮಗಳೂರು ಬರುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಐ ವಿಲ್ ಶೋ ಯು. ನೋಡಿ, ಈ ತರ ಕಲ್ಯಾಣ ಕರ್ನಾಟಕ ಡಿವಿಷನ್ ಅಥವಾ ಕಲಬುರಗಿ ಡಿವಿಷನ್, ಕಿತ್ತೂರು ಕರ್ನಾಟಕ ಡಿವಿಷನ್ ಅಥವಾ ಬೆಳಗಾವಿ ಡಿವಿಷನ್. ಇದು ಬೆಳಗಾವಿ. ಓಕೆ, ಇದು ಬೆಂಗಳೂರು ಡಿವಿಷನ್, ಇದು ಮೈಸೂರು ಡಿವಿಷನ್. ಇಲ್ಲಿ ಲಿಸ್ಟ್ ಕೊಡ್ತೀನಿ. ಇಲ್ಲಿ ನೋಡಿ, ಬೆಂಗಳೂರು ಡಿವಿಷನ್ ನಾವು ಯಾವ್ದು ನೋಡಿದ್ವಿ ಇವಾಗ? ಬೆಂಗಳೂರು ಡಿವಿಷನ್ ಶಿವಮೊಗ್ಗ ಅಲ್ವಾ ಸರ್. ಬೆಳಗಾವಿ ಡಿವಿಷನ್ ಯಾವ್ದು ನೋಡಿ? ವಿಜಯಪುರ. ಎಸ್, ಅಂದ್ರೆ ಬಿಜಾಪುರ. ಹಾಗೆ ಕಲಬುರಗಿ ಡಿವಿಷನ್ ನಮಗೆ ಬಳ್ಳಾರಿ. ಆಕ್ಚುಲಿ ಈಗ ಬಳ್ಳಾರಿ ಮತ್ತೆ ವಿಜಯನಗರ ಸೆಪರೇಟ್ ಆಗಿದೆ. ಸೊ ವಿಜಯನಗರ ಜಿಲ್ಲೆ ಕೂಡ ನಿಮಗೆ ಕಲಬುರಗಿ ಡಿವಿಷನ್ ಅಲ್ಲೇ ಬರೋದು. ಇನ್ನು ಮೈಸೂರಲ್ಲಿ ಬಂದ್ರೆ ಚಿಕ್ಕಮಗಳೂರು, ಚಾಮರಾಜನಗರ. ಸೊ ಇದು ಇನ್ನು ಹೆಡ್ ಕ್ವಾರ್ಟರ್ಸ್ ಮೈಸೂರು ಅಂದ್ರೆ ಮೈಸೂರು ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ ಆ ಡಿವಿಷನ್ ಅಲ್ಲಿ. ಕಲಬುರಗಿಲಿ ಕಲಬುರಗಿ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ. ಬೆಂಗಳೂರು ಡಿವಿಷನ್ ಬೆಂಗಳೂರು ಅರ್ಬನ್ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ, ಬೆಂಗಳೂರು ನಗರ. ಹಾಗೆ ಬೆಳಗಾವಿ ಡಿವಿಷನ್ ಬೆಳಗಾವಿ ಹೆಡ್ ಕ್ವಾರ್ಟರ್ಸ್ ಆಗಿರುತ್ತೆ. ಓಕೆ, ಸೊ ಇವೆಲ್ಲ ಜಿಲ್ಲೆಗಳು ಅದರಲ್ಲಿ ಬರುತ್ತೆ. ಒಂದ್ಸಲ ಎಷ್ಟು ಜಿಲ್ಲೆಗಳು ನೋಡ್ಕೊಳ್ಳಿ, ಎಣಿಸ್ಕೊಳ್ಳಿ ಬೇಕಾದ್ರೆ. 1 2 3 4 5 6 7 8. ಇಲ್ಲಿ 8 ಇದೆ. ಇಲ್ಲಿ 1 2 3 4 5 6 7 ಇದೆ. ಇಲ್ಲಿ 1 2 3 4 5 6 7 8 9 ಇದೆ. ನೋಡಿ, ಅತ್ಯಂತ ಹೆಚ್ಚು ಬೆಂಗಳೂರಲ್ಲಿ ಡಿವಿಷನ್ ಇರೋದು. 1 2 3 4 5 6 7 ಇದೆ. ಇಲ್ಲಿ ಸೆಕೆಂಡ್ ಮೈಸೂರು, ಆಮೇಲೆ ಬೆಳಗಾವಿ, ಕಲಬುರಗಿ 7 ಜಿಲ್ಲೆಗಳಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇನ್ ನೆಕ್ಸ್ಟ್, LM ಸಿಂಘ್ವಿ ಸಮಿತಿ ಶಿಫಾರಸು ಯಾವುದರ ಬಗ್ಗೆ ಇದೆ? ಎಸ್, ನಾನು ಈಗ ತಾನೇ ಹೇಳಿದೆ ನಿಮಗೆ ಪ್ರೀವಿಯಸ್ ಕ್ವಶನ್ಸ್ಗಳಲ್ಲಿ. ನೋಡಿ, ಇದು 4ರಲ್ಲಿ 1 ಆಪ್ಷನ್ಸ್ ಕರೆಕ್ಟು. ಪಂಚಾಯತ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡುವುದು, 3 ಹಂತದ ವ್ಯವಸ್ಥೆ, ಪಂಚಾಯತ್ ರಾಜ್ 5 ವರ್ಷಗಳ ನಿಶ್ಚಿತ ಅಧಿಕಾರಾವಧಿ, ಗ್ರಾಮ ವಲಯದಲ್ಲಿ ನ್ಯಾಯಿಕ ಪಂಚಾಯತಿ ಸ್ಥಾಪಿಸಬೇಕು. ಇದರಲ್ಲಿ ಯಾವ್ದು ಕರೆಕ್ಟು? ಸಾಂವಿಧಾನಿಕ ಸ್ಥಾನಮಾನ. ಅಲ್ವಾ? LM ಸಿಂಘ್ವಿ ಏನ್ ಹೇಳುತ್ತೆ ನೋಡಿ, 3 ಹಂತದ ವ್ಯವಸ್ಥೆ, ಎಲ್ಲಾ ಪಂಚಾಯತಿ ಅವಧಿ 5 ವರ್ಷ ಇರಬೇಕು ಅಂದ್ರೆ VN ಗಾಡ್ಗಿಲ್ ಸಮಿತಿ ಹೇಳ್ತಕ್ಕಂಥದ್ದು. ಇಲ್ಲಿ ನಮಗೆ LM ಸಿಂಘ್ವಿ ಸಮಿತಿ ಬಂದು ಸಾಂವಿಧಾನಿಕ ಸ್ಥಾನಮಾನ ನೀಡಬೇಕು ಅಂತ ಹೇಳ್ತಕ್ಕಂಥದ್ದು. ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮತ್ತೆ ಹಣಕಾಸು ವಿಕೇಂದ್ರೀಕರಿಸಿ ಹಣಕಾಸು ಆಯೋಗ ರಚಿಸಬೇಕು ಅಂತ ಹೇಳ್ತಕ್ಕಂಥ LM ಸಿಂಘ್ವಿ ಸಮಿತಿ. ಸೊ ನೋಡ್ಕೊಳ್ಳಿ, ನೋಡಿ ಹೆಂಗ್ ಬರುತ್ತೆ ಕ್ವಶನ್ಸ್. ಹಾಗಾಗಿ ಇದೆಲ್ಲ ನಾವೇನ್ ಮಾಡಿಕೊಟ್ಟಿದೀವಿ ವಿಡಿಯೋ ಆಗಿರ್ಬೋದು, PDF ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. 73ನೇ ತಿದ್ದುಪಡಿ ಕಾಯ್ದೆಯ ಕ್ರಾಂತಿಕಾರಕ ಲಕ್ಷಣಗಳಿಗೆ ಸಂಬಂಧಿಸಿ ಈ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, 73 ಸಿಂಪಲ್ ಕ್ವಶನ್ ಇದೆ ಕೂಡ. ಪಂಚಾಯತ್ ಸಂಸ್ಥೆಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿತು. ಎಸ್, ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ನೋಡಿದ್ವಿ, ಇದು ಕರೆಕ್ಟ್. ಪಂಚಾಯತ್ ಸಂಸ್ಥೆ ಕಡ್ಡಾಯ ಚುನಾವಣೆ, ಹೌದು. ಸಾಂವಿಧಾನಿಕ ಸ್ಥಾನಮಾನ ಅಂದ್ರೆ ಏನರ್ಥ? ಈಗ ನಮ್ಮ
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾಂವಿಧಾನಿಕ ಸ್ಥಾನಮಾನ ಇದೆ ಅಂದ್ರೆ 5 ವರ್ಷ ಆದ್ಮೇಲೆ ಎಲೆಕ್ಷನ್ ಆಗ್ಲೇಬೇಕು. ಹಂಗೆ ಇದಕ್ಕೂ ಕೂಡ ಎಸ್ ಕರೆಕ್ಟ್. ಅದಕ್ಕಾಗಿ ತಾನೇ ಸಾಂವಿಧಾನಿಕ ಸ್ಥಾನಮಾನ ಕೊಡೋದು. ಇಲ್ಲಾಂದ್ರೆ ಬೇಕಾಗ್ಬಿಟ್ಟೆ 10 ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೆಸಬಹುದಾಗಿತ್ತು. ಯಾವಾಗ ಇದು ಮುಗಿಯೋದ್ರೊಳಗೆ 6 ತಿಂಗಳಲ್ಲಿ ಮುಗಿದ ನಂತರ 6 ತಿಂಗಳ ಒಳಗೆ ಎಲೆಕ್ಷನ್ ಆಗಬೇಕು ಅಂತಿರೋದು ಅಲ್ವಾ. 3 ಅಂತರ ವ್ಯವಸ್ಥೆ ಇದೆ. ಹೌದು, ಇದು ಕರೆಕ್ಟ್ ಅಲ್ವಾ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಅಧ್ಯಕ್ಷ ಸ್ಥಾನಗಳಲ್ಲಿ 1/3 ಮೀಸಲಾತಿ ಇದೆ. ದಿಸ್ ಇಸ್ ರಾಂಗ್ ಅಲ್ವಾ. ದಿಸ್ ಇಸ್ ರಾಂಗ್. ಎಷ್ಟು % ಮೀಸಲಾತಿ ಇದೆ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ? 1/3 ಇದೆಯಾ? 50% ಅಲ್ಲ ಮೀಸಲಾತಿ ಇರೋದು. ಗ್ರಾಮ ಪಂಚಾಯಿತಿ ಅನ್ನೋದು 1993 ಆಕ್ಟ್ ಅಲ್ಲಿ ನೋಡಿದ್ರೆ SC/ST ಜನಸಂಖ್ಯೆಗೆ ಮೀಸಲಾತಿ ಆಧಾರ ಕೊಡಬೇಕಾದ್ರ ಒಂದು ಜನಸಂಖ್ಯೆ ಆಧಾರದ ಮೇಲೆ ಅಂತಿದೆ. OBCಗೆ 1/3 ಇರ್ತಕ್ಕಂಥದ್ದು ಮೀಸಲಾತಿ. ಓಕೆ, ಮಹಿಳೆಯರಿಗೆ 50ರಷ್ಟು ಸ್ಥಾನದಲ್ಲಿ ಕಡಿಮೆ ಇಲ್ಲದಂತೆ ಪ್ರತಿ ವರ್ಗದ ಮಹಿಳೆಯರಿಗೂ ಮೀಸಲಾತಿ ಕೊಡಬೇಕು ಅಂತಿರೋದು. ಸೊ ಹಾಗಾಗಿ ಇಲ್ಲಿ ABC ಮಾತ್ರ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್, ಪಂಚಾಯತ್ ರಾಜ್ ಗ್ರಾಮೀಣ ಸ್ಥಳೀಯ ಸರ್ಕಾರ ಆಡಳಿತ ಪದ್ಧತಿಯನ್ನು ಪ್ರಥಮ ಬಾರಿಗೆ ಅನುಕ್ರಮವಾಗಿ ಅಳವಡಿಸಿಕೊಂಡ ರಾಜ್ಯಗಳು ಯಾವುವು? ಓಕೆ, ಫಸ್ಟ್ ದೇಶದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ನ ಯಾವ್ದು ಫಸ್ಟ್ ಸೆಕೆಂಡ್ ಯಾವ್ದು ಮಾಡ್ಕೋತು ಅಂತ ಕ್ರಮವಾಗಿ ಅನುಕ್ರಮವಾಗಿ ಅಂತಿದೆ. ಓಕೆ, ಸೊ ಫಸ್ಟ್ ರಾಜಸ್ಥಾನ ನಿಮ್ಗೆ ಗೊತ್ತಿದೆ. ಸೆಕೆಂಡ್ ಯಾವ್ದು ಸರ್? ಸೆಕೆಂಡ್ ಆಂಧ್ರ ಪ್ರದೇಶ. ಇದೆರಡಂತೂ ಅಲ್ವೇ ಅಲ್ಲ, ರಾಜಸ್ಥಾನ ಆಮೇಲೆ ಆಂಧ್ರ ಪ್ರದೇಶ ಅಲ್ವಾ. ಸೊ ಆಸ್ ಪರ್ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸಿನ ನಂತರ ನೋಡಿ, ಈ ಸಮಿತಿ ಶಿಫಾರಸಿನ ನಂತರ ದೇಶದ ಪ್ರಥಮ ಪಂಚಾಯತ್ ರಾಜ್ ಸಂಸ್ಥೆ ರಾಜಸ್ಥಾನ ರಾಜ್ಯದ ನಾಗೂರು ಜಿಲ್ಲೆ ನೆಹರು ಉದ್ಘಾಟಿಸ್ತಾರೆ. 2ನೇ ರಾಜ್ಯ ಆಂಧ್ರ ಪ್ರದೇಶ, ಆಮೇಲೆ ಕರ್ನಾಟಕ, ಬಿಹಾರ, ತಮಿಳುನಾಡು ಇದು ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ಒಂದಷ್ಟು ನಾನು ಕ್ವಶನ್ಸ್ ಗಳನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಗ್ರಾಮ ಸಭೆ ಅಂದ್ರೇನು ನೋಡಿ, ಇವೆಲ್ಲ ಗ್ರಾಮ ಸಭೆ ಅಂದ್ರೇನು? ಓಕೆ, ಈ ಮೀಸಲಾತಿ ಇವೆಲ್ಲ ನಿಮಗೆ 1993 ಆಕ್ಟ್ ಅಲ್ಲಿ ಬರೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಮ್ಮ PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ತುಂಬಾ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ, ಯಾವ್ದು ಬೇಕು ಅಷ್ಟು ಇನ್ಕ್ಲೂಡ್ ಮಾಡಿದ್ದೀನಿ. ಅದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಗ್ರಾಮ ಸಭೆ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಪ್ರದೇಶಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು, ಪರ್ಸನ್ ರಿಜಿಸ್ಟರ್ ಇನ್ ಎಲೆಕ್ಟ್ರೋಲ್ ರಿಲೇಟೆಡ್ ಟು ಪಂಚಾಯತ್ ಏರಿಯಾ ಅಟ್ ದ ವಿಲೇಜ್ ಲೆವೆಲ್. ಓಕೆ, ಸೊ ಇದು ಕೂಡ ಇದೆ ನೋಡಿ. ಗ್ರಾಮ ಸಭಾ ಎಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿಯಲ್ಲಿ ನೋಂದಾಯಿತರಾದ ವ್ಯಕ್ತಿಗಳ ಒಳಗೊಂಡ ಒಂದು ನಿಕಾಯ. ಕೇಳಬಹುದು ಜನವಸತಿ ಅಂದ್ರೆ ಏನು ಕೇಳಬಹುದು, ಜನವಸತಿ ಸಭಾ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಇದನ್ನು ಕೂಡ ನೋಡ್ಕೊಳ್ಳಿ. ಓಕೆ, ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಬರುತ್ತೆ ಕ್ವಶನ್ಸ್. ಕೆಳಕಂಡ ಸ್ಥಾಯಿ ಸಮಿತಿ ರಚಿಸಲು ಅವಕಾಶವಿದೆ ಅಂದ್ರೆ ಅಧಿನಿಯಮ ಇನ್ ದ ಸೆನ್ಸ್ ಪ್ರಕರಣ, ಸೆಕ್ಷನ್ ಅಥವಾ ಪ್ರಕರಣ ಅಂತ ಕರಿತೀವಿ. 61 ನೋಡಿ, ಇದು 1993 ಆಕ್ಟ್, ನಮ್ಮ ಪಂಚಾಯತ್ ರಾಜ್ ಕಾಯ್ದೆ ಇದೆಯಲ್ಲ, ಕಾಯ್ದೆ ಪಂಚಾಯತ್ ರಾಜ್ ಅದ್ರಲ್ಲಿ ಬರುತ್ತೆ. ಇದನ್ನ ಮಾಡಿದ್ವಿ ತುಂಬಾ, ಆದ್ರೆ ನಮಗೆ PDOಗೆ ಇದು ಸಿಲೆಬಸ್ ತೆಗೆದ್ಬಿಟ್ಟಿದ್ದ. ಬಟ್ ಆದ್ರೂ ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿ ನಾವು ನಿಮ್ಗೆ PDF ತಗೊಂಡಿರ್ಬೇಕು ಅನ್ಕೋತೀನಿ. ತುಂಬಾ ಜನ ಈ ಒಂದು ಎಕ್ಸಾಮ್ ಪ್ರಿಪರೇಷನ್ ಟೈಮ್ ಅಲ್ಲಿ ತಗೊಂಡಿದ್ರೆ ನೋಡಿ, ಅಲ್ಲಿ ನಿಮ್ಗೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಲಿ ಸ್ಥಾಯಿ ಸಮಿತಿಗಳು ಬರ್ತವೆ. ಓಕೆ, ಅದನ್ನು ಕೂಡ ನಾನು ಅಲ್ಲಿ ಎಷ್ಟು ಬೇಕಷ್ಟು ಕೊಟ್ಟಿದ್ದೀನಿ. ಗ್ರಾಮೀಣಾಭಿವೃದ್ಧಿಗೆ ಪಂಚಾಯತ್ ರಾಜ್ಗೆ ಏನ್ ಬೇಕು ಅಂತ ಅಷ್ಟು ಕೊಟ್ಟಿದ್ದೀನಿ. ಒಂದ್ಸಲ ನೋಡ್ಕೊಳ್ಳಿ, ಅಲ್ಲಿ ನೋಡ್ಕೊಂಡಿಲ್ಲ ಅಂದ್ರೆ ಲಿಂಕ್ ಕೊಡ್ತೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ವಿಡಿಯೋ ರೆಫರ್ ಮಾಡಿ ಅಥವಾ PDF ತಗೊಂಡು ನೋಡ್ಬೋದು. ಇಲ್ಲಿ ಉತ್ಪಾದನಾ ಸಮಿತಿ ಇದೆ, ಸಾಮಾಜಿಕ ನ್ಯಾಯ ಸಮಿತಿ ಇದೆ, ಸೌಕರ್ಯಗಳ ಸಮಿತಿ ಇದೆ, ಮೇಲಿನ ಎಲ್ಲವೂ ಇದೆ. ಮೇಲಿನ ಆಕ್ಚುಲಿ ಸಾಮಾಜಿಕ ನ್ಯಾಯ ಸಮಿತಿ ಅಂತ ಹಾಕ್ಬೋದು, ಬಟ್ ಇದೆಯಲ್ಲ ಉತ್ಪಾದನಾ ಸಮಿತಿ, ಸೌಕರ್ಯಗಳ ಸಮಿತಿ, ಇದು ಮತ್ತೆ ಇದು ಎರಡಿದೆಯಲ್ಲ, ಇದು ಇತರೆ ಸಮಿತಿಗಳ ಅಡಿಯಲ್ಲಿ ಬರುತ್ತೆ. ಅಥವಾ ನಮ್ಮ ಈಗ ನೋಡಿ, ಫಾರ್ ಎಕ್ಸಾಂಪಲ್ 61ನೇ ಸೆಕ್ಷನ್ ನೋಡಿದ್ರೆ ನಾವು ಮುಖ್ಯವಾಗಿ ಸಾಮಾನ್ಯ ಸ್ಥಾಯಿ ಸಮಿತಿ, ಇಲ್ಲಿ ಏನ್ ಕೇಳಿರೋದು ಸ್ಥಾಯಿ ಸಮಿತಿ ಅಷ್ಟೇ ಕೇಳಿರೋದು. ಸೊ ಸ್ಥಾಯಿ ಸಮಿತಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ನೋಡಿದಾಗ ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ ಒಂದಿದೆ. ಓಕೆ, ಹಣಕಾಸು ಇದೆ, ಮತ್ತೆ ಫೈನಾನ್ಸ್ ಅಂಡ್ ಆಡಿಟಿಂಗ್ ಪ್ಲಾನಿಂಗ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ, ಇನ್ನೊಂದು ಸಾಮಾಜಿಕ ನ್ಯಾಯ ಸಮಿತಿ ಅಂತ ಒಂದಿದೆ. ಓಕೆ, ಈಗ ನಮಗೆ ಇಲ್ಲಿ ಏನ್ ಕೊಟ್ಟಿರೋದು ಆಪ್ಷನ್ ಅಲ್ಲಿ ಉತ್ಪಾದನಾ ಸಮಿತಿ, ಪ್ರೊಡಕ್ಷನ್ ಕಮಿಟಿ ಅಂದ್ರೆ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ಸ್ ಅಂತ ಕರಿತೀವಿ. ಇದು ನಮ್ಮ ಸಾಮಾನ್ಯ ಸ್ಥಾನಿಕ ಸಮಿತಿಯಲ್ಲಿ ಬರುತ್ತೆ. ಕೃಷಿ ಮತ್ತು ಕೃಷಿಗೆ ಪೂರ್ವವಾದ ಚಟುವಟಿಕೆಗಳು, ಪ್ರೊಡಕ್ಷನ್ ಮಾಡ್ತಕ್ಕಂಥ ನೋಡಿ, ಪ್ರೊಡಕ್ಷನ್, ಅಗ್ರಿಕಲ್ಚರ್ ಪ್ರೊಡಕ್ಷನ್. ಸೊ ಇಟ್ ಈಸ್ ಎ ಪಾರ್ಟ್ ಆಫ್ ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ. ಅವ್ನು ಡೈರೆಕ್ಟ್ ಆಗಿ ಕೊಟ್ಟಿರೋ ಇಲ್ಲಿ ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ, ಪ್ರೊಡಕ್ಷನ್ ಕಮಿಟಿ ಅಂತ ಕೊಟ್ಟ. ಇಟ್ ಈಸ್ ಕಮಿಂಗ್ ಅಂಡರ್ ದಿಸ್ ಒನ್. ಫೆಸಿಲಿಟಿ ಕಮಿಟಿ, ಇದು ಕೂಡ ಫೆಸಿಲಿಟಿ ಅಂತಕ್ಕಂಥದ್ದೇನು, ಈಗ ರಸ್ತೆ ನಿರ್ಮಾಣ, ಓಕೆ, ವಸತಿ ನಿರ್ಮಾಣ. ಸೊ ಇವೆಲ್ಲ ಏನ್ ಬರುತ್ತಲ್ಲ ಸಾಮಾಜಿಕ ನ್ಯಾಯದಲ್ಲಿ ಬರುತ್ತಾವೆಲ್ಲ. ಸೊ ಅದರಡಿಯಲ್ಲಿ ಬರ್ತಕ್ಕಂಥದ್ದು. ಹಂಗಾಗಿ ನೋಡಿ, ಇದರಲ್ಲಿ 61A ಅಂತ ಇನ್ನೊಂದು ಪ್ರಕರಣ ಬರುತ್ತೆ. ಅದರಲ್ಲಿ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿಗಳಲ್ಲಿ ತನ್ನ ಇತರ ಉದ್ದೇಶಕ್ಕಾಗಿ ನಿರ್ದಿಷ್ಟ ಸದಸ್ಯರನ್ನು ಒಳಗೊಂಡ ಇತರ ಸ್ಥಾಯಿ ಸಮಿತಿಗಳನ್ನು ನೇಮಕ ಮಾಡಬಹುದು ಅಂತ ಕೂಡ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾನೆ. ಓಕೆ, ಸೊ ಹಾಗಾಗಿ ಇಲ್ಲಿ ಎಲ್ಲಾ ಆಪ್ಷನ್ಸ್ ಕೂಡ ಕರೆಕ್ಟ್ ಸ್ನೇಹಿತರೆ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ಸೊ ಅನಲೈಸ್ ಮಾಡ್ಬೇಕು. ಓಕೆ, ನಾವು ಕೀ ಆನ್ಸರ್ ನೋಡ್ಬೇಕಾದ್ರೆ ಎಸ್ ಇದೊಂದು ಮಾತ್ರ ಅಲ್ವಾ ಇರೋದು ಅಂತ ಹಾಕಿದ್ರೆ ಕ್ಲೀನ್ ಆಗಿ ಅನಲೈಸ್ ಮಾಡ್ಬೇಕು. ಇದು ಎಲ್ಲಿ ಬರುತ್ತೆ, ಇದೆಲ್ಲ ಬರುತ್ತೆ, ಇದೆಲ್ಲ ಬರುತ್ತೆ ಅಂತ. ಓಕೆ,
ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ ಹೆಂಗ್ ಕೇಳ್ತಾನೆ ಇದನ್ನ ಅಂತ. ಇದು ಪಂಚಾಯತ್ ರಾಜ್. ಈ ಒಂದು ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ಅಥವಾ ಈ ಒಂದು ವಿಡಿಯೋದ PDF ಇದರಲ್ಲಿ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಲ್ಲ, ಏನೇನು ಬರುತ್ತೆ ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು PDF ಇದೆ, ಲಿಂಕ್ ಕೊಟ್ಟಿರ್ತೀನಿ, ಬೇಕಂದ್ರೆ ತಗೋಬಹುದು ಸ್ನೇಹಿತರೆ. ಅಲ್ಲಿ ಕೋಆಪರೇಟಿವ್, ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟಂತ ಯೋಜನೆಗಳು ಹಾಗೂ ಪಂಚಾಯತ್ ರಾಜ್ 3 ಕವರ್ ಆಗಿದೆ. ನೆಕ್ಸ್ಟ್ ಬರ್ತೀನಿ, ಗ್ರಾಮ ಪಂಚಾಯತಿಯ ಬಜೆಟ್ನ ಅನುಮೋದನಾ ಪ್ರಾಧಿಕಾರ ಯಾವುದು? ಅಂದ್ರೆ ಗ್ರಾಮ ಪಂಚಾಯತ್ ನೋಡಿ, ಆಕ್ಚುಲಿ 1993 ಕಾಯ್ದೆನೆ ಕೊಟ್ಟಿಲ್ಲ, ಕೇಳಿಲ್ಲ ಅವನು, ಬಟ್ ಅಲ್ಲಿ ತುಂಬಾ ಡೀಪ್ ಆಗಿ ಕೇಳಕ್ ಸ್ಟಾರ್ಟ್ ಮಾಡಿದೆ ಇತ್ತೀಚೆಗೆ. ಓಕೆ, ಇಲ್ಲಿ ಬಜೆಟ್ ಅಪ್ರೂವಲ್ ಗ್ರಾಮ ಪಂಚಾಯತಿ ಮಾಡೋದು ತಾಲೂಕು ಪಂಚಾಯತಿ. ಇದೆಲ್ಲ ಬರುತ್ತೆ 241ನೇದು ಗ್ರಾಮ ಪಂಚಾಯತಿ ಲೆಕ್ಕ ಮತ್ತು ಬಜೆಟ್ ನ ಮಂಡನೆ ಅಂತ. ಈ ಬಜೆಟ್ ನ ಗ್ರಾಮ ಪಂಚಾಯತಿನ ತಾಲೂಕು ಪಂಚಾಯತಿಗೆ ಅವ್ರು ಸಬ್ಮಿಟ್ ಮಾಡಬೇಕು, 2 ತಿಂಗಳೊಳಗೆ ಅಪ್ರೂವ್ ಮಾಡಬೇಕು ಅವರು. ಓಕೆ, ಅಂದ್ರೆ ಇಲ್ಲಿ ಯಾರು ಅಪ್ರೂವ್ ಅನುಮೋದಿಸೋದು? ತಾಲೂಕು ಪಂಚಾಯತಿ ಅನುಮೋದಿಸ್ಬೇಕು. ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಅದನ್ನ ಪ್ರಮಾಣೀಕರಿಸಬೇಕು. ಸೊ ರೈಟ್ ಆನ್ಸರ್ ಯಾವ್ದು ಇಲ್ಲಿಗೆ? ತಾಲೂಕು ಪಂಚಾಯತಿ ಇಸ್ ದ ರೈಟ್ ಆನ್ಸರ್. ಪ್ರಕರಣ 241ರಲ್ಲಿ ಬರುತ್ತಿದ್ದು. ಓಕೆ, ಹಣಕಾಸು ನಿಯಂತ್ರಣ ಲೆಕ್ಕ ಪರಿಶೋಧನೆ ಅಂತ ಒಂದು ಚಾಪ್ಟರ್ ಇದೆ 1993 ಆಕ್ಟ್ ಅಲ್ಲಿ. ಓದೋದ್ ಬೇಕಾಗಿಲ್ಲ. ಏನ್ ಮಾಡ್ಬೇಕು? ನಾವು ವಿಡಿಯೋಸ್ಗಳನ್ನ ರೆಫರ್ ಮಾಡಿ, ನಾವು ಇದರಲ್ಲಿ ಬಂದಿರತಕ್ಕಂಥದ್ದು ಅನಲೈಸ್ ಮಾಡಿ, ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತೀವಿ, PDF ಅಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಕೊಟ್ಟಿರ್ತೀವಿ, ಅದನ್ನು ತಗೋಬಹುದು ತಾವು. ನೆಕ್ಸ್ಟ್ ಬರ್ತೀನಿ, ಕೆಳಗಿನವುಗಳಲ್ಲಿ ರಾಷ್ಟ್ರ ಮಟ್ಟದ ಸಹಕಾರ ಸಂಸ್ಥೆಗಳು ಯಾವ್ದು? ಇವೆಲ್ಲ ಕರೆಂಟ್ ಅಫೇರ್ಸ್ ಗಳು ಕೇಳ್ತಾ ಇರ್ತಾನೆ, ನಿಮ್ಗೆ ಒಂದಷ್ಟು ಗೊತ್ತಿರಬೇಕು. ಕೋಆಪರೇಟಿವ್ ಸೊಸೈಟೀಸ್ ಗಳು ಏನೇನಿದೆ, ಓಕೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಏನೇನಿದೆ, ಅವೆಲ್ಲ ಕೇಳ್ತಾ ಇರ್ತಾನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರೆ. ಓಕೆ, ನೋಡಿ ಇಲ್ಲಿ ಹೆಸರೇ ಹೇಳುತ್ತೆ, ಭಾರತದ ರಾಷ್ಟ್ರೀಯ ಸಹಕಾರಿ ಬ್ಯಾಂಕ್ ಅಂತ ಹೆಸರೇ ಹೇಳುತ್ತೆ. ನ್ಯಾಷನಲ್ ಅಂತ, ಇದು ರಾಷ್ಟ್ರ ಮಟ್ಟದ ತಾನೆ? ಹೌದು. ಎಲ್ಲಿದೆ ಸರ್? ಬೆಂಗಳೂರಲ್ಲಿ ಇದೆ ಇದ್ರದ್ದು ಹೆಡ್ ಕ್ವಾರ್ಟರ್ಸ್. ಮೈಸೂರಲ್ಲಿ ಬ್ರಾಂಚಸ್ ಇದೆ. ಈಗ ಅದು ಪುಣೆ ಟೇಕ್ ಓವರ್ ತಗೋತಾ ಇದೆ, ಪುನಾದ ಒಂದು ಇದು ಟೇಕ್ ಓವರ್ ತಗೋತಾ ಇದೆ ಇದನ್ನ. ಓಕೆ, ರಾಷ್ಟ್ರೀಯ ಸಹಕಾರಿ ಗ್ರಾಹಕ ಮಂಡಳಿ, ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್, ಕನ್ಸ್ಯೂಮರ್ಸ್ ಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಒಂದು ಕೋಆಪರೇಟಿವ್. ಎಸ್, ದಿಸ್ ಇಸ್ ಆಲ್ಸೋ ನ್ಯಾಷನಲ್ ಲೆವೆಲ್. ಭಾರತ ರಾಷ್ಟ್ರೀಯ ಸಹಕಾರಿ ಒಕ್ಕೂಟ, ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ, ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್, ಎಲ್ಲ ಆಪ್ಷನ್ ಕರೆಕ್ಟ್. ಇಲ್ಲೇ ಇದೆ ರಾಷ್ಟ್ರೀಯ, ಭಾರತ ರಾಷ್ಟ್ರೀಯ ಅಂತ ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ 1975ರಲ್ಲಿ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಬೆಂಗಳೂರಿಂದ ಆಪರೇಟ್ ಆಗ್ತದೆ ಹೆಡ್ ಕ್ವಾರ್ಟರ್ಸ್. ಓಕೆ, ಹಂಗೆ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಆಫ್ ಇಂಡಿಯಾ 1965 ಅಕ್ಟೋಬರ್ ತಿಂಗಳಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ, ನ್ಯೂ ಡೆಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಇದು ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ. ಇದು ಆಕ್ಚುಲಿ ಮೊದಲು ಆಲ್ ಇಂಡಿಯಾ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಅಸೋಸಿಯೇಷನ್ ಅಂತಿತ್ತು, 1929ರಲ್ಲಿ ಸ್ಥಾಪನೆ ಆಗಿದ್ದು. ಇದನ್ನ ಆಮೇಲೆ 1961ರಲ್ಲಿ ಸ್ನೇಹಿತರೆ ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾ ಅಂತ ರೀನೇಮ್ ಮಾಡ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಆಯ್ತಾ. ಇನ್ನು ಮುಖ್ಯವಾದದ್ದು ಯಾವುದು? ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, ಕೋಆಪರೇಟಿವ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಡೈರಿಗೆ ಸಂಬಂಧಪಟ್ಟ 1965 ಆನಂದ ನಗರ ಹೆಡ್ ಕ್ವಾರ್ಟರ್ಸ್, ಆನಂದಲ್ಲಿ ಗುಜರಾತ್ ಅಲ್ಲಿ ಬರ್ತಕ್ಕಂಥದ್ದು. ನಮ್ಮ ಡೈರಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕೋಆಪರೇಟಿವ್. ಕರ್ನಾಟಕದಲ್ಲಿ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದೆ, ಆನಂದದು ಅಮೂಲ್ ಅಂತ ಇದೆ. ಸೊ ಇದಕ್ಕೆಲ್ಲನೂ ಈ KMF ಅಮೂಲ್ ಆಗಿರೋದು, ಬೇರೆ ಬೇರೆ ರಾಜ್ಯದ ಒಂದು ಮಿಲ್ಕ್ ಫೆಡರೇಷನ್ಗಳಾಗಿರೋದೆಲ್ಲ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಡಿಯಲ್ಲಿ ಬರ್ತವೆ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಇದು ಆನಂದ ನಗರ್ ಅಂದ್ರೆ ಗುಜರಾತ್. ಸೊ ಇಲ್ಲೆಲ್ಲ ಆಪ್ಷನ್ಸ್ ಕರೆಕ್ಟ್. ಅರ್ಥ ಆಗಿದೆಯಲ್ಲ? ಎಸ್ ಸರ್. ಫೈನ್, ನೆಕ್ಸ್ಟ್ ಬರ್ತೀನಿ. ಕರ್ನಾಟಕ ಸರ್ಕಾರದ ಪ್ರಮುಖ ವಲಯಗಳು ಯಾವುವು? ಕರ್ನಾಟಕದಲ್ಲಿನ ಸಹಕಾರದ ಪ್ರಮುಖ ವಲಯಗಳು ಅಂದ್ರೆ ಕರ್ನಾಟಕದಲ್ಲಿ ಯಾವ ನೋಡಿ, ಇದನ್ನ ಡೈರೆಕ್ಟ್ ಆಗಿ ಇದೇ ವಿಡಿಯೋದಲ್ಲಿ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಕ್ವಶನ್ಸ್ ಹೆಂಗ್ ಬಂದಿವೆ ಅಂತ. ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ಕರ್ನಾಟಕದಲ್ಲಿ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಎಷ್ಟಿದೆ? ಓಕೆ, ಮತ್ತೆ ಲ್ಯಾಂಪ್ಸ್ ಅಂತ ಬರುತ್ತೆ. ಓಕೆ, ಲಾರ್ಜ್ ಏರಿಯಾ ಆದಿವಾಸಿ ಸಂಬಂಧಪಟ್ಟಂತೆ ಅದೆಷ್ಟಿದೆ? DCC ಬ್ಯಾಂಕ್ ಸಿಂಪಲ್. ಈಗ DCC ಬ್ಯಾಂಕ್ ಎಕ್ಸಾಮ್ಗಳು ಬರುತ್ತೆ. ಕರ್ನಾಟಕದಲ್ಲಿ ಎಷ್ಟು DCC ಬ್ಯಾಂಕ್ ಇದೆ ಕೇಳಬಹುದು. ಕರ್ನಾಟಕದ DCC ಬ್ಯಾಂಕ್ಸ್ ಎಷ್ಟಿದೆ? 21 ಇದೆ. ಸೊ ಹಂಗೆ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೋಆಪರೇಟಿವ್ ಯಾವ್ಯಾವ್ದು? ಕೋಆಪರೇಟಿವ್ ಅಂತ ತಕ್ಷಣ ಸಹಕಾರ ಅಂತ ತಕ್ಷಣ ಮಿಲ್ಕಲ್ಲೂ ಇದೆ, ಕೃಷಿಲೂ ಇದೆ. ಅರ್ಥ ಆಗ್ತಿದೆಯಲ್ಲ? ಮತ್ತೆ ಕ್ರೆಡಿಟ್ ಸಾಲ ಕೊಡ್ತಕ್ಕಂಥ ಕೋಆಪರೇಟಿವ್ ಸಂಘ, ಈಗ ಧರ್ಮಸ್ಥಳದ ಕೋಆಪರೇಟಿವ್ ಸಂಘ ಇದೆಯಲ್ಲ, ಸಾಲ ಕ್ರೆಡಿಟ್ ಕೋಆಪರೇಟಿವ್ ಅಲ್ವಾ? ಆ ತರ ಸಹಕಾರ ಪತ್ತಿನ ವಲಯ ಅಂದ್ರೆ ಕ್ರೆಡಿಟ್ ಕೋಆಪರೇಟಿವ್, ಎಸ್ ರೈಟ್. ಸಹಕಾರ ಸಂಸ್ಕರಣಾ ವಲಯ, ಎಸ್. ಕೋಆಪರೇಟಿವ್ ಪ್ರೋಸೆಸಿಂಗ್ ಯೂನಿಟ್ ಕೂಡ ಇದೆ, ಅಗ್ರಿಕಲ್ಚರ್ ಪ್ರೋಸೆಸಿಂಗ್ ಆಗಿರುತ್ತೆ, ಅದರ್ ಪ್ರೋಸೆಸಿಂಗ್, ಎಸ್. ಕ್ಷೀರ, ಎಸ್. ನಮ್ಮ ಮಿಲ್ಕ್ ಕೋಆಪರೇಟಿವ್ ಅದು ಕೂಡ. ಆರೋಗ್ಯ ಅಂತ ಈಗ ಯಶಸ್ವಿನಿ ಇದೆ, ಕೋಆಪರೇಟಿವ್ ಅಡಿಯಲ್ಲೇ ಬರುತ್ತಿದೆ. ಯಶಸ್ವಿನಿ ಎಲ್ಲಿ ತಗೋತೀರಾ ನೀವು? ವಾಪಸ್ ಕರ್ನಾಟಕ ಸರ್ಕಾರ ತಂತಲ್ಲ ಯಶಸ್ವಿನಿ ಸ್ಕೀಮು. ಕೋಆಪರೇಟಿವ್ ನೀವು ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಗಳಲ್ಲಿ ಹೋಗಿ ತಗೋಬೇಕಾಗತ್ತೆ ಇದನ್ನ ಅಲ್ವಾ? ಸ್ಕೀಮ್ ಅಡಿಯಲ್ಲಿ BPL ಕಾರ್ಡ್ ಇರೋರು, ಎಸ್. ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಇಲ್ಲಿ ನಾನು ಲಿಸ್ಟೇ ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. 29 ಕರ್ನಾಟಕದಲ್ಲಿ ಕೋಆಪರೇಟಿವ್ ಸೆಕ್ಟರ್ಸ್ ನ ನೋಡಬಹುದು. ಅದರಲ್ಲಿ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸರ್ವಿಸ್
6,275 ಇದೆ, 6,000 ಚಿಲ್ಲರೆ, ಒಂದ್ ಕಡೆ 6,400 ಅಂತ ಇರುತ್ತೆ, ಯಾಕೆ ಹೊಸದಾಗಿ ಆಡ್ ಆಗ್ತಾ ಇರುತ್ತೆ. ಸೊ 6,200 400 ಅಂತ ಅನ್ಕೋಬಹುದು, 300 to 400 ಅನ್ಕೋಬಹುದು. ಇದನ್ನ ಪ್ರೈಮರಿ ಅಗ್ರಿಕಲ್ಚರ್ ಟೋಟಲ್ ಕರ್ನಾಟಕದಲ್ಲಿರೋದು. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಎಷ್ಟಿದೆ, ಡೈರಿ ಕೋಆಪರೇಟಿವ್ ಬ್ಯಾಂಕ್ಸ್ ಎಷ್ಟಿದೆ, ಓಕೆ, ಮತ್ತೆ ಫಿಶರಿ ಎಷ್ಟಿದೆ, ಮತ್ತೆ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಇದು ಕೇಳಿದ ಎಕ್ಸಾಮ್ ಅಲ್ಲಿ ಎಷ್ಟಿದೆ, ಇಲ್ಲೇ ಕೊಟ್ಟಿದ್ದೀನಿ ನೋಡಿ. ಒಟ್ಟು 29ರಲ್ಲಿ ಎಷ್ಟೆಷ್ಟಿದೆ, ಟೋಟಲ್ ಆಗಿ ಎಷ್ಟಿದೆ, 46,656 ಟೋಟಲ್ ಕೋಆಪರೇಟಿವ್ ಬ್ರಾಂಚಸ್ ಗಳು ನಾವು ನೋಡಬಹುದು. ಸೆಕ್ಟರ್ಸ್ ಗಳಲ್ಲಿ 29 ಸೆಕ್ಟರ್ಸ್ ಗಳಿದೆ. ನಾನು ನಿಮ್ಗೆ ಹೇಳಿದೆ ಪ್ರೊಸೆಸಿಂಗ್, ಆಗ್ರೋ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇದೆ, ಅರ್ಥ ಆಗ್ತಿದ್ಯಾ. ಕ್ರೆಡಿಟ್ ಅಂಡ್ ಥ್ರಿಫ್ಟ್ ಸೊಸೈಟಿ ಇದೆ, ಡೈರಿ ಇದೆ, ಫಿಶರಿ ಇದೆ, ಶುಗರ್ಸ್ ಇದೆ, ಹ್ಯಾಂಡ್ಲೂಮ್ ಇದೆ, ಖಾದಿ ಇದೆ, ಲೈಫ್ ಸ್ಟಾಕ್ ಅಂಡ್ ಪೌಲ್ಟ್ರಿ ಇದೆ. ಖಾದಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟ್ರೈಬಲ್ ಸಂಬಂಧಪಟ್ಟಂತೆ ಇದೆ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ನೋಡಿ ಮುಂದೆ ತಗೋತೀನಿ ಕ್ವಶನ್, ನಿಮ್ಗೆ ಅರ್ಥ ಆಗುತ್ತೆ. ಕರ್ನಾಟಕದಲ್ಲಿ ಸಹಕಾರ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆ ಯಾರು ನಿಯಂತ್ರಿಸುತ್ತಾರೆ? ನೋಡಿ, ನೋಂದಣಿ ಕೋಆಪರೇಟಿವ್ ನೋಂದಣಿ ಮಾಡಬೇಕು ಅಂದ್ರೆ ಅದಕ್ಕೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಅಂತ ಕರಿತೀವಿ. ಸಹಕಾರ ಸಂಘಗಳ ನೋಂದಣಾಧಿಕಾರ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ. ಇದರ ನಮ್ಮ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಡಿಯಲ್ಲಿ ಬರುತ್ತೆ ನಿಮಗೆ 1959. ಓಕೆ, ಕೋಆಪರೇಟಿವ್ ಇದು ಮಾಡಿದೀವಿ ನೋಡಿ. ಅದರಲ್ಲಿ ನಿಮಗೆ ರಿಜಿಸ್ಟ್ರಾರ್, ಅಡಿಷನಲ್ ರಿಜಿಸ್ಟ್ರಾರ್, ಸಹ ರಿಜಿಸ್ಟ್ರಾರ್, ಉಪ ರಿಜಿಸ್ಟ್ರಾರ್ ಅಂತ ಬರುತ್ತೆ. ಅದರ ಅಡಿಯಲ್ಲಿ ಬರುತ್ತೆ 2A ಪ್ರಕರಣದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಸಹಕಾರ ಸಾಮಾನ್ಯ ಸಭೆಗೆ ಅವಶ್ಯಕವಾದ ಸದಸ್ಯರ ಸಂಖ್ಯೆ, ಕೋರಂ ಎಷ್ಟು? ನೋಡಿ, ಒಂದು ವಿಶೇಷ ಸಭೆ ನಡೆಯುತ್ತೆ ಕೋಆಪರೇಟಿವ್ ಅಲ್ಲಿ ಕೂಡ, ಈ ಕಾಯ್ದೆಯಲ್ಲಿದೆ. ಓಕೆ, ಇನ್ನೊಂದು ಸಾಮಾನ್ಯ ಸಭೆ ನಡೆಯುತ್ತೆ. ಸಾಮಾನ್ಯ ಸಭೆಗೆ ಎಷ್ಟು ಕೋರಂ ಬೇಕು ಅಂದ್ರೆ ಮಿನಿಮಮ್ ಅಷ್ಟು ಜನ ಇರ್ಬೇಕು. ಎಷ್ಟು ಜನ? 1/5 ಆಫ್ ದ ಎಲೆಕ್ಟೆಡ್ ಮೆಂಬರ್ ಅಂತ ಕರಿತೀವಿ. 1/5 ಅಂದ್ರೆ ಏನರ್ಥ? 100ರಲ್ಲಿ 5 ಭಾಗ ಅಂದ್ರೆ ಎಷ್ಟು? 20%. 20% ಇಸ್ ದ ರೈಟ್ ಆನ್ಸರ್. ಇದು ನಿಮಗೆ 27ನೇ ಪ್ರಕರಣ 1959 ಆಕ್ಟ್ ನ ಅಡಿಯಲ್ಲಿ, ಕೋಆಪರೇಟಿವ್ ಆಕ್ಟ್ ನ ಅಡಿಯಲ್ಲಿ ಬರುತ್ತೆ. ವಾರ್ಷಿಕ ಮಹಾಸಭೆ, ವಿಶೇಷ ಮಹಾಸಭೆ ಅಂತ 1/5 ಅಂತ ಹೇಳುತ್ತೆ. ಓಕೆ, ಇನ್ನು ವಾರ್ಷಿಕ ಮಹಾಸಭೆ ಗೊತ್ತಿರಬೇಕು. ತನ್ನ ಸದಸ್ಯರ ಸಾಮಾನ್ಯ ಸಭೆಯನ್ನು ವರ್ಷಕ್ಕೊಮ್ಮೆ ಸೆಪ್ಟೆಂಬರ್ 25ನೇ ತಾರೀಕಿನ ಮೊದಲು ಕರಿಬೇಕು. ಸೆಪ್ಟೆಂಬರ್ 25th ಬಿಫೋರ್ ಕರಿಬೇಕು, ಗೊತ್ತಿರಬೇಕಿದ್ರು ಕೂಡ. ಹಾಗೆ ವಿಶೇಷ ಸಭೆ ಯಾವಾಗ ಕರಿಬಹುದು, ಅದಕ್ಕೆ ಏನು ರಿಕ್ವೈರ್ಮೆಂಟ್ ಇರುತ್ತೆ, ಇದು ಕೂಡ ಗೊತ್ತಿರಬೇಕು. ಈ ತರದೆಲ್ಲ ಕೇಳ್ಕೊಂಡು ಇದನ್ನೆಲ್ಲ ನಾವು ಈ ಕೋಆಪರೇಟಿವ್ ಸಹಕಾರ ಚಳವಳಿ ಮತ್ತೆ ಬ್ಯಾಂಕಿಂಗ್ ಸಂಸ್ಥೆಗಳು ಅಂತ ಒಂದು ವಿಡಿಯೋ ಮಾಡಿದ್ವಿ, ಅದರಲ್ಲಿದೆ. ಇದರ PDF ಬೇಕಾ ಲಿಂಕ್ ಕೊಟ್ಟಿರ್ತೀನಿ, ಇದೇ ವಿಡಿಯೋ ಕೆಳಗೆ ತಗೋಬಹುದು ತಾವು. ಓಕೆ, ಲಿಂಕ್ ಕೊಟ್ಟಿರ್ತೀನಿ, ಅಥವಾ PDF ನೀವು ವಿಡಿಯೋ ಕೂಡ ತಾವು ನೋಡಬಹುದು. ಕೋಆಪರೇಟಿವ್ ಅನ್ನೋ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ಆ ವಿಡಿಯೋ. ಕೋಆಪರೇಟಿವ್ ಮೂವ್ಮೆಂಟ್ ಅಂತ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಬರ್ತೇನೆ. ರಾಜ್ಯ ಸಹಕಾರ ವಲಯದ ಮತಕ್ಷೇತ್ರವಾರು ಚುನಾಯಿಸಬೇಕಾದ ನಿರ್ದೇಶಕರ ಸಂಖ್ಯೆ ಕೆಳಗಿನ ಯಾವ ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿರ್ತಾರೆ? ನೋಡಿ, ಇದು ಸಿಂಪಲ್ ಆಗಿದೆ. ನಾವು ಪ್ರೀವಿಯಸ್ ಗ್ರಾಮೀಣಾಭಿವೃದ್ಧಿ ಒಂದು ಕ್ವಶನ್ ಸೀರೀಸ್ ಪ್ರೀವಿಯಸ್ ನೋಡಿದ್ರೆ ಗೊತ್ತಿರುತ್ತೆ. ಒಟ್ಟು ನಿಮಗೆ ಎಷ್ಟು ವಲಯಗಳಿವೆ ಅಂತ ಗೊತ್ತು ಅಲ್ವಾ? ಒಂದು ಗುಲ್ಬರ್ಗ ವಲಯ, ಬೆಳಗಾವಿ ವಲಯ, ಮೈಸೂರು, ಮತ್ತೆ ಬೆಂಗಳೂರು ವಲಯ ಅಲ್ವಾ? ಇವೆಲ್ಲ ಕರಿತೀವಲ್ಲ, ಬೆಳಗಾವಿ ಇವೆಲ್ಲ ಕರಿತೀವಲ್ಲ. ಫೈನ್. ಸೊ ಈ ವಲಯಗಳು, ಎಲ್ಲಾ ವಲಯಗಳ ಕಂದಾಯ ರೀಜನ್ಸ್ ಯಾವ್ಯಾವಿದೆ, ಯಾವ ರೀಜನ್ ಅಲ್ಲಿ ಎಷ್ಟು ಜಿಲ್ಲೆ ಬರುತ್ತೆ, ಇದನ್ನೆಲ್ಲ ನಾನು ಪ್ರೀವಿಯಸ್ ಇದರಲ್ಲಿ ಕ್ವಶನ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ದಯವಿಟ್ಟು ನೋಡ್ಕೊಳ್ಳಿ ಒಂದ್ಸಲ. ಎಲ್ಲಾನು ರೈಟ್ ಆನ್ಸರ್. ಕಂದಾಯ ವಲಯಗಳು ಎಷ್ಟಿದೆ, ಯಾವ ಜಿಲ್ಲೆಗಳು ಯಾವ ವಲಯದಲ್ಲಿ ಬರುತ್ತೆ, ಆ ಬೇಸಿಸ್ ಮೇಲೆ ಕೇಳಿದ್ದಾನೆ. ಎಷ್ಟು ನಂಬರ್ಸ್ ಕೇಳಿಲ್ಲ, ಎಷ್ಟು ಡೈರೆಕ್ಟ್, ಬಟ್ ಎಲ್ಲ ವಲಯದಂದ್ರೆ ಇರಲೇಬೇಕು. ಎಲ್ಲ ಕಂದಾಯ ಜಿಲ್ಲೆಗಳ ಒಂದು ಕಡೆಯಿಂದ ಬರಬೇಕು. ಹೌದು, ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಇದು. ಓಕೆ, ನೆಕ್ಸ್ಟ್ ಬರ್ತೇನೆ. ಪಂಚಾಯತ್ಗಳಿಗೆ ಸಂಬಂಧಿಸಿದಂತೆ ಕ್ಷೇತ್ರಗಳ ಗಡಿ ನಿರ್ಧಾರ ಮತ್ತು ಅವುಗಳ ಸ್ಥಾನಾಂತರಕ್ಕೆ ಸಂಬಂಧಿಸಿದಂತೆ ಕಾನೂನು ಸಿಂಧುತ್ವವನ್ನು ಪರೀಕ್ಷಿಸಲು ನ್ಯಾಯಾಲಯಗಳಿಗೆ ಯಾವುದೇ ಅಧಿಕಾರವಿಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾನೆ, ಕ್ಷೇತ್ರ ವಿಂಗಡಣೆ. ಈಗ ನಮಗೆ ಗೊತ್ತಿದೆ ಡಿಲಿಮಿಟೇಷನ್ ಕಮಿಷನ್ ಅಂತ ಕರಿತೀವಿ ಅಲ್ವಾ ಸರ್? ಈಗ MP ಎಲೆಕ್ಷನ್, MLA ಎಲೆಕ್ಷನ್ ಅಲ್ವಾ, ಯಾವ ಏರಿಯಾ ಯಾವ ವಿಧಾನಸಭೆಗೆ ಬರುತ್ತೆ, ಯಾವ ಲೋಕಸಭೆ ಬರುತ್ತೆ, ಯಾರು ಬರುತ್ತೆ, ಡಿಲಿಮಿಟೇಷನ್ ಕಮಿಷನ್ ಅಂತ ನಾವು ಮಾಡ್ತೀವಿ ಅಲ್ವಾ ಸರ್? ಅದೇ ರೀತಿ ಪಂಚಾಯತ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಮಾಡುತ್ತೆ, ಪಂಚಾಯತ್ಗಳೆಲ್ಲ ಮಾಡಬೇಕು ಅಂದ್ರೆ ಈ ಒಂದು ಕಮಿಷನ್ ನಿರ್ಧಾರ ಮಾಡ್ತಕ್ಕಂಥದ್ದು ಅಲ್ಲಿನ ಜನಸಂಖ್ಯೆ ಎಲ್ಲೆಲ್ಲಿ ಪುನರ್ವಿಂಗಡಣೆ ಆಗ್ಬೇಕು. ಸೊ ಇದನ್ನ ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಕ್ ಸಾಧ್ಯ ಇಲ್ಲ. ಎಸ್, ದಿಸ್ ಆಪ್ಷನ್ ಇಸ್ ರೈಟ್ ಆನ್ಸರ್. ಓಕೆ, ನಮ್ಮ MP MLA ಎಲೆಕ್ಷನ್ ನೋಡಿ, ಇದಕ್ಕೆ ನಾವೇನ್ ಮಾಡ್ತೀವಿ, ಸೆಂಟ್ರಲ್ ಇಂದ ಮಾಡ್ತೀವಿ. ಅದೇ ನಾವು ಈಗ ನಿಮ್ಗೆ ಗೊತ್ತೇ ಇದೆ, ನಮ್ಗೆ ಗ್ರಾಮ ಪಂಚಾಯಿತಿ ಅಂತ ತಗೊಂಡ ತಕ್ಷಣ ಸ್ನೇಹಿತರೆ, ಇದು ಪಂಚಾಯಿತಿ ಅಂದ ತಕ್ಷಣ ಏನ್ ಮಾಡುತ್ತೆ, ನಾವು ಇದಕ್ಕೆ ಸಪರೇಟ್ ಅಥವಾ ರಾಜ್ಯ ಚುನಾವಣಾ ಆಯೋಗ ಇದೆ ಪಂಚಾಯಿತಿಗಲ್ವಾ, ಚುನಾವಣಾ ಆಯೋಗ. ಅದೇ ರೀತಿ ಸ್ಟೇಟ್ ಡಿಲಿಮಿಟೇಷನ್ ಕಮಿಷನ್ ಮಾಡ್ತೀವಿ. ಓಕೆ, ಈ ಪಂಚಾಯತ್ಗೋಸ್ಕರ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್, ಪಂಚಾಯತ್ ಚುನಾವಣೆಯನ್ನು ಚುನಾವಣಾ ಅರ್ಜಿಯ ಮೂಲಕ ಮಾತ್ರ ಪ್ರಶ್ನಿಸಬಹುದು. ಅದನ್ನು ಅಂತಹ ಪ್ರಾಧಿಕಾರಿಕ ಮತ್ತು ರಾಜ್ಯ ಚುನಾವಣಾ ಆಯೋಗ ಸೂಚಿಸಬಹುದಾದ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು. ಈಗ ತಾನೇ ಹೇಳಿದೆ, ರಾಜ್ಯದಲ್ಲಿ ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಎಲೆಕ್ಷನ್ ಮಾಡಕ್ಕೋಸ್ಕರ. ಎಸ್, ದಿಸ್ ಆಪ್ಷನ್ ಇಸ್ ಆಲ್ಸೋ ಕರೆಕ್ಟ್. 2 ಆಪ್ಷನ್ ಇಸ್ ದ ರೈಟ್ ಆನ್ಸರ್.
ನೋಡಿ ಬೇಸಿಕ್ ಕಾಮನ್ ಸೆನ್ಸ್ ಕ್ವಶನ್ ಇದು. ಓಕೆ ಫೈನ್. ನೆಕ್ಸ್ಟ್ ಬರ್ತೇನೆ. ಪ್ರಸ್ತುತ ಕರ್ನಾಟಕ ಎಷ್ಟು ದೊಡ್ಡ ಪ್ರಮಾಣದ ಆದಿವಾಸಿ ವಿವಿಧೋದ್ದೇಶ ಸಹಕಾರಗಳ ಸಂಘಗಳಿವೆ? ಈಗ ತಾನೇ ನಿಮಗೆ ತೋರಿಸಿದೆ. ಲಾರ್ಜ್ ಸೈಜ್ಡ್ ಆದಿವಾಸಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ, ಲ್ಯಾಂಬ್ಸ್ ಅಂತ ಕರಿತೀವಿ ಇದನ್ನು. ಲಾರ್ಜ್ ಸೈಜ್ ಆದಿವಾಸಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಎಷ್ಟು? 24. ಈಗ ತಾನೇ ಇಲ್ಲಿ ತೋರಿಸ್ತೇನೆ ನಿಮಗೆ ಅಲ್ವಾ, ಇಲ್ಲಿ ನೋಡಿ 24. ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಿಂಗೆ ಕೇಳ್ತಾನೆ, ಇಲ್ಲಿ ಡೀಟೇಲ್ ಕೊಟ್ಟಿದ್ದೀನಿ, ನೋಡ್ಕೋಬಹುದು ಬೇಕಾರೆ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಒಂದಿಸೆ ಬರೀ ಬೇಸಿಕ್ ಕ್ವಶನ್ ಇದು ಕೂಡ. ಇಲ್ಲಿ ಸತ್ತಾತ್ಮಕ ವಿಕೇಂದ್ರೀಕರಣ, ಇದೊಂದು ನಗರ ಪಂಚಾಯತ್ಗಳು, ಪಂಚಾಯತ್ ರಾಜ್ ಚುನಾವಣೆಗಳು, 2 ಹಂತದ ವ್ಯವಸ್ಥೆ. ಒಂದಿಸಿ ಬರೀಬೇಕು ನೋಡಿ. ನಗರ ಪಂಚಾಯತ್ ಇದು 74ನೇ ತಿದ್ದುಪಡಿ, ನಿಮ್ಗೆ ಗೊತ್ತೇ ಇರುತ್ತೆ. ಪಂಚಾಯತ್ ರಾಜ್ ಚುನಾವಣೆಗೆ ಸಂಬಂಧಪಟ್ಟಂತೆ 73ನೇ ತಿದ್ದುಪಡಿ ಇದೆ. ಪಂಚಾಯತ್ ಅಲ್ವಾ, ಪಂಚಾಯತ್ 73. ಮುನ್ಸಿಪಾಲಿಟೀಸ್ ಅಥವಾ ನಗರ ಅಂತ ಏನ್ ಕರಿತೀವಿ ಅದು 74ನೇ ತಿದ್ದುಪಡಿ, ಗೊತ್ತೇ ಇದೆ ನಿಮ್ಗೆ ಅಲ್ವಾ ಸರ್? ಬಿಗೆ 1, ಸಿಗೆ 2 ಎಲ್ಲಿದೆ ನೋಡಿ, ಈ 2 ಆಪ್ಷನ್ಸ್ ಅಲ್ಲಿದೆ. ಇವೆರಡಲ್ಲಿ ಒಂದಿರಬೇಕು. ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ನಾವು ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಕರಿತೀವಿ ನೋಡಿ. ದಟ್ ಈಸ್ ದ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಬಲವಂತರಾಯ್ ಮೆಹ್ತಾ ಸಮಿತಿನ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಸಮಿತಿ ಅಂತ ಕರಿತೀವಿ. 3 ಹಂತದ ವ್ಯವಸ್ಥೆ ಅಲ್ಲ ಸರ್. ಈಗ 2 ಹಂತದ ವ್ಯವಸ್ಥೆ ಅಶೋಕ್ ಮೆಹ್ತಾ, ಇದು 1957 ಅಶೋಕ್ ಮೆಹ್ತಾ 1977, 20 ವರ್ಷ ಡಿಫ್ರೆನ್ಸ್. ಹಾಗೆ ಹಣಕಾಸು ವಿಕೇಂದ್ರೀಕರಣ ಸಮಿತಿ ನೋಡಿ, ನಮ್ ಇವೆಲ್ಲ ನಾವು ಕೊಟ್ಟಿದ್ದೀವಿ ಇದ್ರಲ್ಲ ನಿಮ್ಗೆ. ಓಕೆ, ಆ ವಿಡಿಯೋದಲ್ಲಿ ಇದೆ ಅಥವಾ PDF ಅಲ್ಲಿ ತಗೋಬಹುದು. ಹಣಕಾಸು ವಿಕೇಂದ್ರೀಕರಣ ಸಮಿತಿ ನೋಡಿ, ಕೇಳಬಹುದು ಎಕ್ಸಾಮ್ ಅಲ್ಲಿ. ಈಗ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಸಮಿತಿನ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಕರಿತೀವಿ. ಹಾಗೆ ಹಣಕಾಸು ವಿಕೇಂದ್ರೀಕರಣ ಸಮಿತಿನ ಸಂತಾನಂ ಸಮಿತಿ ಅಂತ ಕರಿತೀವಿ. ಅರ್ಥಾಗ್ತಿಲ್ಲ? ಪಂಚಾಯಿತಿಗಳಿಗೆ ಹಣಕಾಸು ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಹಣಕಾಸು ಸಂಸ್ಥೆ ಸ್ಥಾಪಿಸಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಸಂತಾನಂ ಸಮಿತಿನ ಹಣಕಾಸು ವಿಕೇಂದ್ರೀಕರಣ ಸಮಿತಿ ಅಂತೀವಿ ಸ್ನೇಹಿತರೆ. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ. ವೆರಿ ಇಂಪಾರ್ಟೆಂಟ್. ಹಾಗೆ LM ಸಿಂಗ್ ಸಮಿತಿ ಬಗ್ಗೆ ತಿಳ್ಕೊಳ್ಳಿ, ಸಂವಿಧಾನಿಕ ಸ್ಥಾನಮಾನ ಕೊಡೋಕ್ಕೋಸ್ಕರ ಮಾಡಿದ್ದು. ಓಕೆ, ಇದನ್ನ ನಾವು ಪ್ರಭುತ್ವ ಮತ್ತು ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನ ಸಮಿತಿ ಅಂತ ಕೂಡ ಕರಿತೀವಿ ನೋಡಿ. ಇದನ್ನು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನ ಸಮಿತಿ, LM ಸಿಂಗ್ ಇದು. ಹಾಗೆ ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯಯೋಜನಾ ಸಮಿತಿ ಅನ್ನ ಏನಿಂದ ಕರಿತೀವಿ? GVK ರಾವ್ ಸಮಿತಿನ ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯಯೋಜನಾ ಸಮಿತಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕೆ ಹಿಂಗೆ ಕೇಳ್ತಾನೆ? ಕೇಳಿದ್ದಾನೆ ಆಲ್ರೆಡಿ, ಬಂದಿರ್ತಕ್ಕಂಥ ಕ್ವಶನ್ ಇದು. ಓಕೆ, ಸೊ ಇವೆಲ್ಲ ನಾವು ಕವರ್ ಮಾಡಿದೀವಿ. ಈ ವಿಡಿಯೋ PDF ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಯೋಜನೆ ತಯಾರಿಸಲು ಅನುಕೂಲ ಮಾಡಿಕೊಡ್ತು ನೋಡೋದು. ತುಂಬಾ ಡೀಪ್ ಆಗಿ ಕೇಳ್ತಾನೆ ಇತ್ತೀಚೆಗೆ. ಈಗ ಆಕ್ಚುಲಿ PDO ಈ ಸಿಲೆಬಸ್ ಇರೋದು, PDO ಕೇಳಿಲ್ಲ ಈ ಸಿಲೆಬಸ್. ಗ್ರಾಮೀಣಾಭಿವೃದ್ಧಿ ಅಂತಕ್ಕಂಥದ್ದು, ಪಂಚಾಯತ್ ರಾಜ್ ಅಂತಕ್ಕಂಥದ್ದು ಒಂದು ಏನು ನಮಗೆ ಗ್ರೂಪ್ C ಸಿಲೆಬಸ್ ಅಲ್ಲಿ ಇದೆ, ಕೋಆಪರೇಟಿವ್ ಅಂತ. ಅದರಡಿಯಲ್ಲಿ ನೋಡಿ ತುಂಬಾ ಡೀಪ್ ಆಗಿ ಕೇಳ್ತಾರೆ. 1993 ಆಕ್ಟ್ ಅಲ್ಲಿ ಬರುತ್ತಿದ್ದು ಸೆಕ್ಷನ್ 307, 308 ವೆರಿ ಇಂಪಾರ್ಟೆಂಟ್. ಇವೆಲ್ಲ ವೆರಿ ಇಂಪಾರ್ಟೆಂಟ್. 308 ಇಂಪಾರ್ಟೆಂಟ್. ಇದ್ಯಾವ್ದ್ರಲ್ಲಿ ಬರುತ್ತೆ? 309ರಲ್ಲಿ ಬರುತ್ತೆ. 309 ಅಭಿವೃದ್ಧಿ ಯೋಜನೆ, ಡೆವಲಪ್ಮೆಂಟ್ ಪ್ಲಾನ್. 308 ರಾಜ್ಯ ಚುನಾವಣೆ ಆಯೋಗ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೆಕ್ಷನ್ 308 ಪ್ರಕರಣ 1993 ಆಕ್ಟ್ ಅಲ್ಲಿ. ಓಕೆ, 307 ಧ್ವಜಾನ ಅಧಿಕೃತವಾಗಿ ಹೆಂಗ ಪ್ರದರ್ಶನ ಮಾಡಬೇಕು ಅಂತ ಹೇಳುತ್ತೆ. ಯೋಜನಾ ಸಮಿತಿ, ಪ್ಲಾನಿಂಗ್ ಕಮಿಟಿ. ಓಕೆ, ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ 310ನೇದು ಪ್ರಕರಣ. ಎಲ್ಲ ಪ್ರಕರಣ ಇಂಪಾರ್ಟೆಂಟ್. ಇಲ್ಲಿ ಕೇಳಿರೋದು ನಮ್ಗೆ ಯಾವುದು ಸರ್? ಯೋಜನಾ, ಅಭಿವೃದ್ಧಿ ಯೋಜನೆ, ಪ್ಲಾನಿಂಗ್, ಡೆವಲಪ್ಮೆಂಟ್ ಪ್ಲಾನ್. ಸೊ ಸೆಕ್ಷನ್ 309 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ 307 ಅಲ್ಲ, 308 ಅಲ್ಲ. ಸೊ 307 ಏನು 308 ಏನು ಗೊತ್ತಿರಬೇಕು ಅದು ಕೂಡ. ಫೈನ್ ಸರ್. ನೆಕ್ಸ್ಟ್, ಕೆಳಗಿನಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಗಳು ಯಾವುವು? ಸಿಂಪಲ್ ಕ್ವಶನ್. ಗ್ರಾಮ ಪಂಚಾಯತಿ ಏನೇನು ಮಾಡುತ್ತೆ ಹೇಳ್ತೀರಾ? ತುಂಬಾ ಲಿಸ್ಟ್ ಇದೆ. ಸಿಂಪಲ್ ಕ್ವಶನ್ ಕೂಡ ಇದು. ಸಂವಿಧಾನದಲ್ಲೂ ಇದೆ ನಿಮಗೆ. ಇದಕ್ಕೆ 1993 ಆಕ್ಟ್ನೇ ಓದಬೇಕು ಅನ್ನಿಲ್ಲ, ಸಂವಿಧಾನದಲ್ಲೂ ಕೂಡ ಇದೆ ಇದು ನಿಮಗೆ. ವಾರ್ಷಿಕ ಅಭಿವೃದ್ಧಿ ಯೋಜನೆಗಳು ಸಿದ್ಧಪಡಿಸುತ್ತೆ. ಹೌದು ಸರ್, ಗ್ರಾಮ ಪಂಚಾಯತ್ ಸಂಬಂಧಪಟ್ಟದ್ದು ಅವರೇ ಸಿದ್ಧಪಡಿಸಬೇಕು. ತಾಲೂಕು ಪಂಚಾಯತಿ ಕೊಡಬೇಕು. ಬಜೆಟ್ಗೆ ಸಂಬಂಧಪಟ್ಟಂತೆ ಹೇಳಿದೆ ನಾನು ನಿಮಗೆ. ಸಾಮಾಜಿಕ ಅರಣ್ಯ, ಅಲ್ಲಿನ ಅರಣ್ಯಗಳನ್ನ ನಿರ್ಮಾಣ ಮಾಡೋಕ್ಕೆ, ಪ್ರೋತ್ಸಾಹ ಮಾಡೋಕ್ಕೆ, ಬೆಳವಣಿಗೆ. ಕುಡಿಯುವ ನೀರಿನ ವ್ಯವಸ್ಥೆ. ಕರೆಕ್ಟ್. ಗ್ರಂಥಾಲಯ ನಿರ್ಮಾಣ, ವಾಚನಾಲಯ ಅಂತ ಕೂಡ ಕರಿತೀವಿ ಅದನ್ನ. ಎಲ್ಲವೂ ಕೂಡ ರೈಟ್ ಆನ್ಸರ್. ಇಲ್ಲಿ ಗ್ರಾಮ ಪಂಚಾಯತಿ ಕರ್ತವ್ಯಗಳಲ್ಲಿ ಬರುತ್ತೆ. ಪಂಚಾಯತಿ ವಾರ್ಷಿಕ ಬಜೆಟ್, ಓಕೆ, ವಾರ್ಷಿಕ ಯೋಜನೆ,
ಸ್ವತ್ತುಗಳ ಅತಿಕ್ರಮಣಕ್ಕೆ ಸಂಬಂಧಪಟ್ಟಂತೆ ಅಂಕಿಅಂಶಗಳನ್ನು ಇಟ್ಕೊಳ್ಳೋದು, ಮಾರುಕಟ್ಟೆ ಧಾರಣೆ, ಮಣ್ಣು ನೀರು ಬೀಜಗಳ ಸಂರಕ್ಷಣೆ, ಗ್ರಾಮೀಣ ನೀರು ಮತ್ತೆ ಸಮುದಾಯ ಕಾರ್ಯಗಳಿಗೆ ವಂತಿಗೆ ನೀಡತಕ್ಕಂಥದ್ದು, ಪ್ರವಾಸೋದ್ಯಮ, ಹುಲ್ಲುಗಾವಲು, ನೀರು ಸರಬರಾಜು ಯೋಜನೆ, ಭೂಜಲ, ಪ್ರಾಥಮಿಕ ವಾಚನಾಲಯ ನಿರ್ವಹಣೆ, ಆಟದ ಮೈದಾನ ಎಲ್ಲ ಬರುತ್ತಿದ್ರಲ್ಲಿ 30 ಇಲಾಖೆಗಳು ಬರುತ್ತೆ ಇದರಲ್ಲಿ. ಓಕೆ, ಎಲ್ಲವೂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪ್ರಾಥಮಿಕ ನೋಡಿ, ಇದು ಎಷ್ಟು ಇದೆ ಅಂತ ಕೇಳ್ತಾ ಇಲ್ಲ ಇಲ್ಲಿ. ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಆಲ್ರೆಡಿ ಕೊಟ್ಟಿದೆ ಅಂಕಿಅಂಶ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ. ಇಲ್ಲಿ ಈ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಏನಿದೆಯಲ್ಲ ಅದನ್ನ ಗಣಕೀಕರಣಗೊಳಿಸಬೇಕು ಅಂತ ಪ್ರಸ್ತಾಪಿಸಲಾಗಿದೆ. 2023-24 ಅಲ್ಲಿ ಅನ್ಕೋತೀನಿ ಪ್ರಸ್ತಾಪನೆ ಮಾಡಿದ್ರು. ಈ ವರ್ಷ ಆಗಸ್ಟ್ 2025 ಒಳಗೆ ಮಾಡಬೇಕು ಅಂತ. ಪಂಚಾಯತ್ ರಾಜ್ನ ಇಷ್ಟು ಅಗ್ರಿಕಲ್ಚರ್ ಗಳನ್ನ ನಾವು ಕಂಪ್ಯೂಟರೈಸ್ ಮಾಡಬೇಕು ಅಂತ 5491, ನಮ್ದು 6000 ಚಿಲ್ಲರೆ ಎಷ್ಟು ಸಮಥಿಂಗ್ ಏನೋ ಇದೆ ಅಲ್ವಾ? ಎಸ್, ಎಷ್ಟಿದೆ ಪ್ರೈಮರಿ ಅಗ್ರಿಕಲ್ಚರ್? ಓಕೆ, ಇದನ್ನ ಆಗಸ್ಟ್ 2025 ಒಳಗೆ ಮಾಡಬೇಕು ಅಂತ ಪ್ರಪೋಸಲ್ ಕೊಟ್ಟಿದ್ದು. ಯಾರು ಇದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ? ನಬಾರ್ಡ್, ರೆಕಮೆಂಡೆಡ್ ಬೈ ನಬಾರ್ಡ್. ಅನ್ ಅಮೌಂಟ್ ಆಫ್ 25.45 crore ಹ್ಯಾಸ್ ಬಿನ್ ರಿಲೀಸ್ಡ್. ನಬಾರ್ಡ್, ಇದು ಕೇಳ್ಬೋದು ಎಕ್ಸಾಮ್ ಅಲ್ಲಿ ನಿಮ್ಗೆ. 5491 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ ನೋಡಿ, ಇವೆಲ್ಲ ಕರೆಂಟ್ ಅಫೇರ್ಸ್. ಕರ್ನಾಟಕದಲ್ಲಿ ಸ್ವತಂತ್ರ ಸಹಕಾರ ಚುನಾವಣಾ ಪ್ರಾಧಿಕಾರ ಸ್ಥಾಪಿಸಲಾಗಿದೆ. ಎಸ್ ಸರ್. ಅಂದ್ರೆ ಕೋಆಪರೇಟಿವ್ಲಿ ಚುನಾವಣೆ ಮಾಡಬೇಕು ಅಂತಂದ್ರೆ ಕೋಆಪರೇಟಿವ್ ಆಕ್ಟ್ ಅಲ್ಲಿ ಬರುತ್ತೆ, ಅಲ್ಲಿಗೆ ಸಪರೇಟ್ ಕೋಆಪರೇಟಿವ್ ಓಕೆ ಸಹಕಾರ ಒಂದು ಚುನಾವಣೆ. ಈಗ ನೋಡಿ ಡೈರಿಲಿ ಚುನಾವಣೆ ಆಯ್ತದೆ ನಿಮ್ಗೆಲ್ಲ ಎಕ್ಸಾಮ್, ನಿಮ್ಗೆ KMF ಯಾರ ಅಧ್ಯಕ್ಷರು? DK ಶಿವಕುಮಾರ್, DK ಸುರೇಶ್ ತಮ್ಮ ಮಾಡಬೇಕು ಅಂತ ಲಾಬಿ ಇವೆಲ್ಲ ನೀವು ನ್ಯೂಸಲ್ಲಿ ನೋಡಿರ್ತೀರಾ. ಸೊ ಅಲ್ಲಿನ ಚುನಾವಣೆ ಯಾರು ಮಾಡ್ತಾರೆ? ಅದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಕೋಆಪರೇಟಿವ್ ಚುನಾವಣಾ ಪ್ರಾಧಿಕಾರ ಇದೆ. ಸಹಕಾರ ಚುನಾವಣಾ ಪ್ರಾಧಿಕಾರದ ಸ್ಥಾಪನೆಯು ಸಂವಿಧಾನ 97 ತಿದ್ದುಪಡಿ 2011 ಮೂಲಕ ಕಡ್ಡಾಯವಾಗಿದೆ. ಎಸ್, A and R ಎರಡೂ ಸರಿ. ಆರ್ ಎಂಬುದು ಏನ ಸರಿಯಾದ ವಿವರಣೆ. ಎಸ್, ಹೌದು, ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಅಲ್ವಾ? ಚುನಾವಣಾ ಪ್ರಾಧಿಕಾರ ನಮ್ಗೆ ನೋಡಿ, ಕೋಆಪರೇಟಿವ್ ಯಾಕೆ ಚುನಾವಣಾ ಪ್ರಾಧಿಕಾರ ಕಡ್ಡಾಯ ಯಾಕಾಯ್ತು? ಬಿಕಾಸ್ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡ್ ಮಾಡಿದ್ವಿ. ಯಾವ 97 ತಿದ್ದುಪಡಿ, ವೆರಿ ಇಂಪಾರ್ಟೆಂಟ್ ಸ್ನೇಹ ಇದು. ಕೋಆಪರೇಟಿವ್ ಅಂತಕ್ಕಂಥದ್ದನ್ನ ನಾವು 97 ತಿದ್ದುಪಡಿಯಲ್ಲಿ ಭಾಗ 9B ಸೇರಿಸ್ತೀವಿ. 9B, 9A ಪುರಸಭೆ, 9B ಕೋಆಪರೇಟಿವ್. ಅಂಡ್ ಆಲ್ಸೋ ಕೋಆಪರೇಟಿವ್ ಅನ್ನೋದನ್ನ ನಾವು ಸಂಘಗಳನ್ನ ಭಾಗ 3 ಸಂವಿಧಾನದಲ್ಲಿ, ಅಂದ್ರೆ ಆರ್ಟಿಕಲ್ 19(1) ಸಬ್ ಕ್ಲಾಸ್, ಇದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಇಟ್ ಇಸ್ ಅ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದೀನಿ ನೋಡಿ. ಟೋಟಲ್ ನಿಮಗೆ DPSP ಅಲ್ಲಿ ಯಾವ ಒಂದು ಆರ್ಟಿಕಲ್ ಅಲ್ಲಿ ಬರುತ್ತೆ. ಕೋಆಪರೇಟಿವ್ ಆಕ್ಟ್ ನಮ್ಮ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಇಂದ ಯಾವ ಆರ್ಟಿಕಲ್ ತನಕ ಇದೆ. 243ZH ಇಂದ 243ZT ತನಕ ಕೋಆಪರೇಟಿವ್ ಸೊಸೈಟಿ ಒಂದು ವಿಧಿಗಳು, ಆರ್ಟಿಕಲ್ಸ್ ಗಳು ಬರುತ್ತೆ. ಓಕೆ, ಫಂಡಮೆಂಟಲ್ ರೈಟ್ ಇದೆ. DPSP ರಾಜ್ಯ ನಿರ್ದೇಶಕ ತತ್ವದಲ್ಲಿ ಯಾವ ಒಂದು ವಿಧಿ ಕೋಆಪರೇಟಿವ್ ಬಗ್ಗೆ ಹೇಳುತ್ತೆ, ಇವೆಲ್ಲ ಗೊತ್ತಿರಬೇಕು. 97 ತಿದ್ದುಪಡಿ. ಓಕೆ, ಸೊ ಇವೆಲ್ಲ ನಮಗೆ ಸಂವಿಧಾನದಲ್ಲೂ ಕೂಡ ಇದೆ ಸ್ನೇಹಿತರೆ. ಸೊ ಈ ತರ ನಾವು ತುಂಬಾ ವಿಡಿಯೋಗಳು ಕೋಆಪರೇಟಿವ್ಗಳಲ್ಲೂ ಮಾಡಿದೀವಿ, ವಿಡಿಯೋಗಳು ಇದೆ, ನೋಡ್ಕೋಬಹುದು. ಒಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಂದಿರತಕ್ಕಂಥ ಕ್ವಶನ್ ತಗೊಂಡು ಡೀಟೇಲ್ ಡಿಸ್ಕಸ್ ಮಾಡಿದ್ವಿ, ಹೆಂಗ್ ಕವರ್ ಮಾಡಿದೀವಿ. ಸೊ ನಮ್ಮ ಯಾವ PDF ಅದು? ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಸಹಕಾರ, ಇದ್ರಲ್ಲಿ 3 ಇದೆ. ನಿಮಗೆ ಗ್ರೂಪ್ C ಗೆ ಸಾಕಿದು. ಇನ್ನು ಎಕ್ಸ್ಟ್ರಾ ಬೇಕು ಅಂದ್ರೆ ನಮ್ಮ DCC ಬ್ಯಾಂಕ್ ಸಂಬಂಧಪಟ್ಟಂತೆ ಈ ಒಂದು PDF ಬೇಕಂದ್ರೆ ತಗೋಬಹುದು, ಅಥವಾ ವಿಡಿಯೋ ಇದೆ, ವಿಡಿಯೋ ನೋಡಬಹುದು. ನಾ ವಿಡಿಯೋ ನೋಡಿ ಅಂತೀನಿ. ತುಂಬಾ ಜನ PDF ಬೇಕು ಅಂತೀರಾ, ಲಿಂಕ್ ಕೊಡ್ತೀನಿ. ಜಸ್ಟ್ 99 ಇರುತ್ತೆ. ಇದು 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಅಷ್ಟೇ. ನಿಮ್ಮ ಒಂದು ಇಮೇಲ್ಗೆ ಬರುತ್ತೆ. ಲ್ಯಾಂಡ್ ರಿಫಾರ್ಮ್ಸ್ ಬೇಕು ಅಂದ್ರೆ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನಿಮ್ಮ ಪೇಮೆಂಟ್ ಮಾಡಿದ ತಕ್ಷಣ ಇಮೇಲ್ ID ಕರೆಕ್ಟ್ ಆಗಿ ಕೊಡಿ ಸ್ನೇಹಿತರೆ. ಅಲ್ಲಿ ರಿವ್ಯೂ ಮಾಡಿ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಇಮೇಲ್ IDಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ. ಇನ್ನೊಂದು ಆರ್ಡರ್ ID ಅಂತ ಇರುತ್ತೆ. ಆರ್ಡರ್ ID ಅದರ ಒಳಗೆ ಬ್ಲೂ ಕಲರ್ ನಿಮಗೆ ಡೌನ್ಲೋಡ್ ಅಂತ ಬರ್ದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಮ್ ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಸೊ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ